ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಂವಾದಕ್ಕೆ ಸ್ವಾಗತ. ದೇಶದಲ್ಲಿ ಆಗ್ತಿರುವಂತಹ ಪ್ರಮುಖ ಚರ್ಚಾ ವಿಷಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಒಂದು ಮಹಿಳಾ ಮೀಸಲಾತಿ, ಕ್ಷೇತ್ರ ವಿಂಗಡಣೆ ಪ್ರಕ್ರಿಯೆ. ಇದಕ್ಕೆ ಸಂಬಂಧಪಟ್ಟಂತೆ ಆಡಳಿತವನ್ನು ನಡೆಸ್ತಾ ಇರುವಂಥ NDAಗೆ ಸೋಲಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ಹಲವಾರು ಅಂಶಗಳಿದ್ದಾವೆ. ಚುನಾವಣೆಯ ಸಂದರ್ಭದಲ್ಲಿ NDA ಈ ಎರಡು ಪ್ರಮುಖ ವಿಚಾರಗಳನ್ನು ಯಾಕೆ ಪ್ರಸ್ತಾಪ ಮಾಡಿತು? ವಿಶೇಷ ಅಧಿವೇಶನವನ್ನು ಯಾಕೆ ಕರೀತು? BJP ಅಥವಾ NDA ಟ್ರ್ಯಾಪ್ಗೆ ಏನಾದರೂ ಕಾಂಗ್ರೆಸ್ ಬಲಿಯಾಗ್ತಾ? INDIA ಮೈತ್ರಿಕೂಟ ಏನಾದರೂ ಬಲಿಯಾಯ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇದೆಲ್ಲದರ ನಡುವೆ ಕ್ಷೇತ್ರ ವಿಂಗಡಣೆಯನ್ನು ವಿರೋಧಿಸ್ತಾ ಇದ್ದಂತಹ INDIA ಇಂಡಿಯಾ ಮೈತ್ರಿಕೂಟ ಮಹಿಳಾ ಮೀಸಲು ವಿಚಾರವನ್ನು ವಿರೋಧಿಸಿರುವುದರಿಂದಾಗಿ ದೇಶದ 70 ಕೋಟಿ ಮಹಿಳೆಯರ ವಿರೋಧವನ್ನೇನಾದರೂ ಕಟ್ಟಿಕೊಳ್ತಾ? ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ. ಇದೆಲ್ಲದರ ನಡುವೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ರಾತ್ರಿ 8:30ಕ್ಕೆ ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದರ ಬಗ್ಗೆ ಕೂಡ ಕುತೂಹಲ ಹೆಚ್ಚಾಗಿದೆ. ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವೇಶ್ರೀ. ದೇಶದಲ್ಲಿ ಮಹಿಳಾ ಮೀಸಲಾತಿಯ ವಿಚಾರ ಇಂದು ನೆನ್ನೆಯ ಚರ್ಚೆಯಲ್ಲ. ಬ್ರಿಟಿಷ್ ಆಡಳಿತ ಇದ್ದ ಸಂದರ್ಭದಲ್ಲೇ ನಾವು ನೆನಪು ಮಾಡಿಕೊಳ್ಬೋದು. ಸರೋಜಿನಿ ನಾಯ್ಡುವರು ರಾಜಕೀಯದಲ್ಲಿ ಮಹಿಳೆಯರ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪತ್ರವನ್ನು ಬರೆದಿರ್ತಾರೆ. ಹಂತ ಹಂತದ ಹೋರಾಟ ಇದು. ಯಾರ್ಯಾರು ಎಷ್ಟೆಷ್ಟು ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಅಂತ ಒಂದು ಸಲ ಆತ್ಮಾವಲೋಕನ ಮಾಡ್ಕೊಂಡ್ರೆ ಸತ್ಯ ಅನ್ನೋದು ಹೊರಗೆ ಬರುತ್ತೆ. ಆದರೆ ಅದನ್ನು ಹೊರತುಪಡಿಸಿ ರೈಟ್ ನಾವು ಏನಾಗ್ತಿದೆ ನೋಡ್ತಾ ಹೋಗೋದಾದರೆ BJP ಅಥವಾ NDA ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸ್ತೀವಿ, ರಾಜಕೀಯವಾಗಿ 33% ಮಹಿಳೆಯರು ಪ್ರಾತಿನಿಧ್ಯವನ್ನು ಪಡ್ಕೊಳ್ಬೇಕು, ಅವರು ಮುನ್ನೆಲೆಗೆ ಬರಬೇಕು, ಡಿಸಿಷನ್ ಮೇಕಿಂಗಲ್ಲಿ ಮಹಿಳೆಯರಿರಬೇಕು, ಈ ರೀತಿಯ ಒಂದಷ್ಟು ಪ್ರಸ್ತಾಪಗಳನ್ನು ವಿಶೇಷ ಅಧಿವೇಶನ ಕರೆದು ವಿಧೇಯಕವನ್ನು ಮಂಡಿಸ್ತಾರೆ. ಪ್ರಬಲ ವಿರೋಧ. ಆದರೆ ಇದು ಮಹಿಳಾ ಮೀಸಲಾತಿ ವಿರೋಧನ, ಅದರ ಹಿಂದಿರುವಂತಹ ಒಂದು ಕುತಂತ್ರ ಅಂದರೆ ಮಹಿಳಾ ಮೀಸಲಾತಿ ಮುಸುಕಿನಲ್ಲಿ ಡಿಲಿಮಿಟೇಷನ್ ಏನಾಗ್ತಾ ಇದೆ ಅದನ್ನು ಜಾರಿ ಮಾಡುವಂತಹ ಕುತಂತ್ರಕ್ಕೆ ಬ್ರೇಕ್ ಹಾಕಿದ್ರ, ಇದನ್ನು ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಭಾಳ ಸ್ಪಷ್ಟವಾಗಿ ವಿಪಕ್ಷಗಳು ನಾವು ಮಹಿಳಾ ಮೀಸಲಾತಿ ಪರವಾಗಿದ್ದೇವೆ, ಆದರೆ ಅದರ ಹಿಂದಿರುವಂಥ ಹುನ್ನಾರದ ಪರವಾಗಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ರು ಕೂಡ ಇವತ್ತು BJP ಏನು ಹೇಳ್ತಾ ಇದೆ, BJPಯ ಮಿತ್ರ ಪಕ್ಷಗಳು ಏನು ಹೇಳ್ತಾ ಇದ್ದಾವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹೌದು, ಹಾಗಾದರೆ BJP ಹಾಗೂ ಕಾಂಗ್ರೆಸ್ ನಾಯಕರು ಎರಡು ಪ್ರಮುಖ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಅದೇ ರೀತಿಯಾದಂತಹ ಪ್ರೋಗ್ರೆಸಿವ್ ವಿಚಾರಕ್ಕೆ ದೇಶಕ್ಕೆ ಒಂದು ಸೆಕ್ಷನ್ಗೆ ಒಳ್ಳೇದಾಗಬೇಕಂತ ಬಂದಾಗ ಅವರು ನೆಗೆಟಿವ್ ಅಪ್ರೋಚ್ ಇದೆ. ಮಹಿಳಾ ವಿರೋಧಿಯಾಗಿದ್ದಾರೆ. ನೆಹರು SC/ST ವಿರೋಧ ಮಾಡಿದರು ರಿಸರ್ವೇಷನ್ ಅನ್ನು. ರಾಜೀವ್ ಗಾಂಧಿ OBC ರಿಸರ್ವೇಷನ್ ವಿರೋಧ ಮಾಡಿದರು. ಕಾಕಾ ಕಾಲೇಲ್ಕರ್ ಕಮಿಟಿ ಎಕ್ಸಿಕ್ಯೂಟಿವ್ ನೆಹರುವಿಂದ ಹಿಡ್ಕೊಂಡು ಯಾರೂ ಮಾಡಲಿಲ್ಲ. ಯಾವ್ಯಾವ ರಾಜ್ಯದಲ್ಲಿ ಇವತ್ತು ಎಷ್ಟು ಸೀಟ್ ಇದೆಯೋ ಅದರ 50% ಸೀಟ್ಗಳು ಜಾಸ್ತಿ ಆಗ್ತವೆ. ಅವಾಗ ಪುರುಷರಿಗೂ ಅನ್ಯಾಯ ಆಗಲ್ಲ, ಮಹಿಳೆಯರಿಗೂ ಅವರ ಅಧಿಕಾರ ಅವರಿಗೆ ಸಿಗುತ್ತೆ. ಇದು ನಮ್ಮ ಅಪೇಕ್ಷೆ ಇರುವಂತದ್ದು. ಖಂಡಿತ ಇದು ಆಗುವಂತೆ ನೋಡ್ಕೋಬೇಕು. ಆದ್ರೆ ದೇಶದ ಜನ ಇವತ್ತು ರಾಹುಲ್ ಗಾಂಧಿ ನೇತೃತ್ವದ ಇಂಡಿ ಅಲಯನ್ಸ್ ಅನ್ನ ಕ್ಷಮಿಸೋದಿಲ್ಲ, ಮಹಿಳೆಯರು ಕ್ಷಮಿಸುವುದಿಲ್ಲ. ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅನ್ನುವಂತ ಕತೆ ಹೇಳ್ಕೊಂಡು ಡಿವೈಡ್ ಮಾಡಿಕೊಂಡು ಪರಸ್ಪರ ಹೊಡೆದಾಡುವ ಹಾಗೆ ರೀತಿಯಲ್ಲಿ ಮಾಡಿಕೊಂಡು ಪ್ರಧಾನಮಂತ್ರಿಯವರು ಎಲ್ಲ ಹೇಳಿಕೆಯನ್ನು ಕೊಟ್ಟು ಹೇಳ್ತಾರೆ. ಇದರ ಕ್ರೆಡಿಟ್ ನಿಮಗೆ ಸೇರಲಿ ಅಂತ ನಾನು ಭಾವಿಸ್ತೇನೆ. ಮತ್ತು ಅಮಿತ್ ಶಾ ಅವರು ಹೇಳಿದ್ರು ಇದನ್ನ ಹೆಚ್ಚುವರಿ ಮಾಡಬೇಕಾದ್ರೆ ನಾನು ರೆಡಿ ಇದ್ದೇನೆ ಅಂತ. ಹೆಚ್ಚುವರಿ ಮಾಡಬೇಕಾದ್ರೆ ನಾನು ರೆಡಿ ಇದ್ದೇನೆ, ಮಹಿಳೆಯರಿಗೆ ಮತ್ತು ವಿಸ್ತೃತವಾಗಬೇಕಾದ್ರೆ ರೆಡಿ ಇದ್ದೇನೆ. ದಯವಿಟ್ಟು ಈ ಮಸೂದೆಯನ್ನ ಎಲ್ಲರೂ ಒಟ್ಟಾಗಿ ವಿಮರ್ಶಿಸೋಣ ಅಂತ ಹೇಳಿದಾಗ ಕಾಂಗ್ರೆಸ್ ಪಕ್ಷ ಹಠಮಾರಿತನ ತೋರಿತ್ತು. ಅದರಲ್ಲೂ ಪ್ರತಿಪಕ್ಷವಾಗಿ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಒಟ್ಟು ಬೇಜವಾಬ್ದಾರಿಯ ನಡವಳಿಕೆ ಮತ್ತು ಮಾತು ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಮಹಿಳೆಯರಿಗೆ ಮಾಡಿರುವಂತಹ ಅನ್ಯಾಯ ಅಂತ ನಾನು ಭಾವಿಸ್ತೇನೆ. ಮುಂದಿನ ಎಲೆಕ್ಷನ್ ಬಂದರೆ ಅವರನ್ನು 2,500 ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋಣ. ಅವ್ರಿಗೆ ನಮ್ಮ ಪರವಾಗಿ ಅವರು ಕ್ಯೂ ನಿಂತ್ಕೊಂತಾರೆ ಬಂದು. ಈ ಮನಸ್ಥಿತಿ ಕಾಂಗ್ರೆಸ್ ಅವ್ರದ್ದು. ಫ್ರೀ ಬಸ್ಸು,
2,000 ರೂಪಾಯಿ ಕೊಟ್ಬಿಟ್ಟು ಮಹಿಳೆಯರ ಮೀಸಲಾತಿಯನ್ನು ಕಸಿದಂಥ ದ್ರೋಹಿ ಕಾಂಗ್ರೆಸ್, ದ್ರೋಹಿ ಅವರ ಪಾರ್ಟ್ನರ್ಸ್ ಎಲ್ಲ ಇದ್ದಾರಲ್ಲ, ತಮಿಳುನಾಡು, ಕೇರಳದಲ್ಲಿ, ಇವರೆಲ್ಲ ದ್ರೋಹಿಗಳು. ಇವರು ಮುಂದೆ ನಡೀತಾ ಇದೆಯಲ್ಲ ಚುನಾವಣೆಗಳು ಈ ದೇಶದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಜನ ಬುದ್ಧಿ ಕಲಿಸ್ತಾರೆ, ಇವರಿಗೆ ಪಾಠ ಕಲಿಸ್ತಾರೆ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದ್ರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒಂದೇ ಮಾಡಿದರೆ, ಮಹಿಳಾ ಮೀಸಲಾತಿ ಒಂದೇ ಮಾಡಿದರೆ, ಡಿಲಿಮಿಟೇಷನ್ ಮಾಡ್ತೇನೆ ಅದನ್ನು ಫಿಕ್ಸ್ ಮಾಡಿದ್ರು, ಅದರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು. ದೇ ಪ್ಲೇಡ್ ಪಾಲಿಟಿಕ್ಸ್. ಅವರು ರಾಜಕೀಯ ಮಾಡೋಕ್ಕೋಸ್ಕರ ಎರಡನ್ನೂ ಡಿಲಿಮಿಟೇಷನ್ನು ಮತ್ತೆ ಮಹಿಳಾ ಮೀಸಲಾತಿ ಎರಡನ್ನೂ ಒಟ್ಟಿಗೆ ತಗೊಬಂದಿದ್ರು. ನಾವು ವಿ ಆರ್ ಅಗೇನ್ಸ್ಟ್ ಓನ್ಲಿ ಡಿಲಿಮಿಟೇಷನ್, ವಿ ಆರ್ ನಾಟ್ ಅಗೇನ್ಸ್ಟ್ ವುಮೆನ್ ರಿಸರ್ವೇಷನ್. ಈ ಮಹಿಳಾ ಮೀಸಲಾತಿಯನ್ನು ಪ್ರಥಮವಾಗಿ ಈ ದೇಶದಲ್ಲಿ ತೆಗೆದುಕೊಂಡಿದ್ದು ಬಂದಿದ್ದೆ ಕಾಂಗ್ರೆಸ್ ಪಕ್ಷ. ಅದರಿಂದ ನಾವು ವಿರೋಧ ಮಾಡುವ ಪ್ರಶ್ನೆ ಇಲ್ಲ. ಆದರೆ ಪ್ರಸ್ತುತ ಸರ್ಕಾರ, ಕೇಂದ್ರ ಸರ್ಕಾರ ಏನು ಯಾವ ಫಾರಮ್ನಲ್ಲಿ ಅದನ್ನು ತಂದಿದೆ ಮತ್ತು ಜೊತೆಗೆ ಲೋಕಸಭೆಯ ಏನು ಸ್ಥಳಗಳಿದೆ, ಸೀಟ್ಗಳಿದೆ, ಸಂಖ್ಯೆ ಇದೆ, ಅದನ್ನು ಹೆಚ್ಚು ಮಾಡುವಂಥ ತೀರ್ಮಾನವನ್ನು ಕೂಡ ಈ ಒಂದು ಮಸೂದೆಯಲ್ಲಿ ಅಳವಡಿಸ್ಕೊಂಡು ತಂದಿದ್ದಾರೆ. ಅನುಕೂಲ ಆಗುವ ಹಾಗೆ ಡಿಲಿಮಿಟೇಷನ್ಗಳನ್ನು ಮಾಡಿಕೊಳ್ಬೇಕು. ಆ ಡಿಲಿಮಿಟೇಷನ್ ಕಾನೂನು ಹಾಗೆ ಬಂದರೆ ಅದನ್ನು ಒಪ್ಪಲಿಕ್ಕಿಲ್ಲ ವಿರೋಧ ಪಕ್ಷದವರು ಅಂಥೇಳಿ ಅದಕ್ಕೆ ಇದನ್ನು ಜಾಯಿಂಟಾಗಿ ತರುವಂಥ ಪ್ರಯತ್ನ ಮೋದಿಯವರು ಮಾಡೋದ್ರ ಮೂಲಕ ಒಂದು ತಮ್ಮ ಹೆಚ್ಚು ಬುದ್ಧಿವಂತಿಕೆಯಿಂದ ಜನರಿಗೆ ಪಾರ್ಲಿಮೆಂಟ್ಗೆ ಮೋಸ ಮಾಡುವಂಥ ಪ್ರಯತ್ನ ಮಾಡಿದರೆ, ಕುಟಿಲ ತಂತ್ರದಿಂದ ಅನಾಯಾಸವಾಗಿ ಅಧಿಕಾರವನ್ನು ಹಿಡಿಯಲು ಪ್ರಯತ್ನ ಮಾಡಿದಂತಹ RSS ಭಾರತೀಯ ಜನತಾ ಪಾರ್ಟಿಯವ್ರನ್ನ ಲೋಕಸಭೆಯಲ್ಲಿ ವಿಫಲ ಮಾಡಿ, ಅಂದರೆ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಈ ಕುಟಿಲ ತಂತ್ರವನ್ನ, ಇದು ದೊಡ್ಡ ಒಂದು ಚಕ್ರ ವ್ಯೂಹವನ್ನೇ ಭೇದಿಸಿ ರಾಷ್ಟ್ರದ ಗೆಲುವು ಮತ್ತು ಸ್ವತಂತ್ರ ಭಾರತದ ಸಂವಿಧಾನದ ಗೆಲುವು, ಅದನ್ನ ನಾವು ನಿನ್ನೆ ನೋಡಪ್ಪ ಒಂದು ಒಳ್ಳೆಯ ಚರ್ಚೆ ಆಯ್ತು ಪಾರ್ಲಿಮೆಂಟ್. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಇರ್ಷಾದ್ ಅಹಮದ್ ಅವರಿದ್ದಾರೆ. ನಮಸ್ಕಾರ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಯಡ್ಡಳ್ಳಿ ಅವರಿದ್ದಾರೆ. ನಮಸ್ಕಾರ. ಇನ್ನು AP ವಕ್ತಾರರು ಶಶಿಧರ್ ಆರಾಧ್ಯ ಅವರಿದ್ದಾರೆ. ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂತಹ ಡಾಕ್ಟರ್ ಸುಧಾ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸುಧಾ ಅವರೇ. ನಮಸ್ಕಾರ. ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮಾತಾಡ್ತೀನಿ. JDS ವಕ್ತಾರರಾಗಿರುವಂತಹ ರತ್ನ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ. ಹಾಗೆ ಸಂಪರ್ಕದಲ್ಲಿರಿ ರತ್ನ ಅವರೇ, ಮಾತಾಡ್ತೀನಿ ನಿಮ್ಮ ಜೊತೆ ಕೂಡ. ಕಾಂಗ್ರೆಸ್ ವಕ್ತಾರರು ಉತ್ತರ ಕೊಡಬೇಕು. ಮಹಿಳಾ ಮೀಸಲಾತಿ ಜೊತೆಗೆ ಕ್ಷೇತ್ರ ವಿಂಗಡಣೆ ಬಹಳ ದೊಡ್ಡ ಡಿಸಿಷನನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಹೊರಟಿತ್ತು. ಇದರಲ್ಲಿ ಯಾವ ಹುನ್ನಾರ ಕಾಣಿಸ್ತು ನಿಮಗೆ? ಪ್ರಪ್ರಥಮವಾಗಿ ಈ ಮಹಿಳಾ ಮೀಸಲಾತಿ ಮಸೂದೆಯನ್ನು ತರುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. UPA ಸರ್ಕಾರದಲ್ಲಿ ಏನು ಮಾನ್ಯ ಪ್ರಧಾನಮಂತ್ರಿ ಆದಂಥ, ಅಂದಿನ ಪ್ರಧಾನಮಂತ್ರಿ ಆದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಮೇಡಮ್ ಅವರು ಸೇರಿ ಒಂದು ಬಿಲ್ಲನ್ನು ರಾಜ್ಯಸಭೆಯಲ್ಲಿ ಪಾಸು ಮಾಡ್ತಾರೆ. ಆದರೆ ಇವತ್ತು BJPಯವರು ಏನು ಕೇಂದ್ರ ಸರ್ಕಾರದಲ್ಲಿದ್ದಾರೆ, ಅವರ ಏನು ನಡೆ ಇದೆ ಇವತ್ತಿನ, ಇದು ಮೀಸಲಾತಿಯನ್ನು ತರೋದ್ರ ಹಿಂದೆ ಒಂದು ಕುತಂತ್ರ ಇದೆ. ಅವರು ಬರೀ ಮೀಸಲಾತಿ ತಂದಿದ್ರೆ ಪರವಾಗಿರಲಿಲ್ಲ, ಮಹಿಳಾ ಪರವಾಗಿ ಮೀಸಲಾತಿ ತಂದರೆ ಪರವಾಗಿರಲಿಲ್ಲ. ಆದರೆ ಹಿಂದೆ ಎಲ್ಲೋ ಒಂದು ಕಡೆ ಅದನ್ನು ಮುಂದೆ ಚುನಾವಣೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅಥವಾ ಡಿಲಿಮಿಟೇಷನ್ನ ಮೀಸಲಾತಿಯ ತೆರೆಮರೆಯಲ್ಲಿ ಮರು ವಿಂಗಡಣೆಯನ್ನು ತರುವ ಮುಖಾಂತರ ಏನು ಅಸಮತೋಲನದಿಂದ ಏನು ಮರು ವಿಂಗಡಣೆ ಇವರು ಮಾಡ್ತಾಯಿದ್ರು, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತ ಹೇಳಿ. ಸೊ ಇದನ್ನು ಒಂದು ದೊಡ್ಡ ಹುನ್ನಾರ ಇವತ್ತು ಎಲ್ಲ ವಿರೋಧ ಪಕ್ಷಗಳು ಸೇರಿ ಇವತ್ತು ದೇಶದ ಮುಂದೆ ತಂದಿದ್ದಾರೆ. ಇವತ್ತು ದೇಶದ ಮಹಿಳೆಯರು ಭಾಳ ಜಾಗರೂಕರಾಗಿದ್ದಾರೆ ಇವರ ಕುತಂತ್ರಕ್ಕೆ. ನೋಡಿ, ಸೆಪ್ಟೆಂಬರ್ 23, 2023ಕ್ಕೆ ಇವರು ಇದನ್ನು ಬಿಲ್ಲನ್ನು ತಂದರು.
ಲೋಕಸಭೆಯಲ್ಲಿ ಆ ಬಿಲ್ಲನ್ನು ತಂದರು. 29 ಸೆಪ್ಟೆಂಬರ್ಗೆ ರಾಷ್ಟ್ರಪತಿಗಳು ಅಂಕಿತನೂ ಹಾಕಿದ್ದಾರೆ. ಆದರೆ ಇಲ್ಲಿವರೆಗೆ ಅದನ್ನು ಡಿನೋಟಿಫೈ ಮಾಡಿರಲಿಲ್ಲ ಅವರು. ಅದನ್ನು ನೋಟಿಫೈನೇ ಮಾಡಿಲ್ಲ. ಆ ನೋಟಿಫೈ ಮಾಡದೇ ಇರುವಂಥ ಬಿಲ್ಲನ್ನು ಇವರು ಯಾವ ರೀತಿ ಇನ್ನೊಂದು ಸಲ ಅದನ್ನು ತರೋದಕ್ಕೆ ಹೋಗ್ತಾರೆ? 543 ಸೀಟ್ಗೆ ಅವರು ತರಲಿ ಇವತ್ತು. ತರೋದಾದ್ರೆ ಮೀಸಲಾತಿ 543 ಸೀಟ್ ಇವತ್ತೇನು ಪ್ರಸ್ತುತ ಇದೆ ಅದರ ಹಿನ್ನೆಲೆಯಲ್ಲಿ ಅವರು ತರಲಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ 2023ರಲ್ಲಿ ತಾವು ತರ್ತೀರಿ, ನಾವು ಅದನ್ನು 2029ರಲ್ಲಿ ಜಾರಿಗೆ ಮಾಡ್ತೀವಿ ಅಂತ ಹೇಳ್ತೀರಿ. ಈಗಾಗಲೇ 2026ರಲ್ಲಿ ಜನಗಣತಿ ನಡೀತಾ ಇದೆ. 27ಕ್ಕೆ ಅದರ ಫಲಿತಾಂಶ ಬರುತ್ತೆ ಅಂತ ಸೆನ್ಸಸ್ ರಿಜಿಸ್ಟ್ರಾರೇ ಹೇಳಿದ್ದಾರೆ. ಯಾಕೆ ಮತ್ತೊಮ್ಮೆ ನೀವು ತರಾತುರಿನಲ್ಲಿ ಈ ದೇಶದ ಜನರ ಮುಂದೆ ಮೂರ್ಖರನ್ನಾಗಿ ಮಾಡುವಂಥ ಕೆಲಸ? ನಿಮ್ಮ ಯಾವುದೇ ಕಾರ್ಯಕ್ರಮ ಇರಲಿ, ಏನೂ ಇರಲಿ, ಅದರಲ್ಲಿ ಒಂದು ಕುತಂತ್ರ ಇದ್ದೇ ಇರ್ತದೆ. ಇವತ್ತು ವಿಧಾನಸಭೆಗಳ ಚುನಾವಣೆಗಳು ನಡೀತಾ ಇದೆ, ಅದರ ಮೇಲೆ ಪ್ರಭಾವ ಬೀರೋದಕ್ಕಾಗಿ ಅಥವಾ ಬೇರೆ ಬೇರೆ ಕಾರಣಗಳಿಂದ ಏನು ಇವತ್ತು ಜ್ವಲಂತ ವಿಷಯಗಳಿದೆ ಈ ದೇಶದಲ್ಲಿ, ಅದನ್ನು ಡೈವರ್ಷನ್ ಮಾಡೋದಕ್ಕಾಗಿ ಇಂತಹ ಕುತಂತ್ರಗಳು ತಾವು ಮಾಡ್ತಾನೇ ಇದ್ದೀರಿ. ಆದರೆ ಈ ದೇಶದ ಮಹಿಳೆಯರು ಯಾರು ಮಹಿಳಾ ಮೀಸಲಾತಿ ಪರವಾಗಿದ್ದಾರೆ, ಯಾರು ಇಲ್ಲ, ಯಾರು ಮೋಸ ಮಾಡ್ತಾ ಇದ್ದಾರೆ, ಯಾರು ವಂಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ತಕ್ಕ ಉತ್ತರ ಬರುವ ದಿನಗಳಲ್ಲಿ ಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಬಿಜೆಪಿ ವಕ್ತಾರರು ಡಾಕ್ಟರ್ ಸುಧಾ ಅವರು ಮಾತಾಡಬೇಕು. ಬಿಜೆಪಿ ಅಂದಾಗ ಪ್ರತಿಪಕ್ಷಗಳ ಹಲವು ಆರೋಪಗಳಲ್ಲಿ ಒಂದೆರಡನ್ನು ಮೆನ್ಷನ್ ಮಾಡ್ತೀನಿ ಡಾಕ್ಟರ್ ಸುಧಾ ಅವರೇ. ಮನುವಾದ, ಕೋಮುವಾದ, ಧರ್ಮಾಧಾರಿತ ರಾಜಕಾರಣವನ್ನು ಬಿಜೆಪಿಯವ್ರು ಮಾಡ್ತಾರೆ. ಮಹಿಳೆಯರಿಗೆ ಅತಿ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡೋದಿಲ್ಲ, ಮಹಿಳೆಯನ್ನು ಅಡುಗೆ ಮನೆಗೆ ಸೀಮಿತ ಮಾಡಿದ್ದಾರೆ. ಈ ಥರದ ಒಂದಷ್ಟು ಟೀಕೆ ಟಿಪ್ಪಣಿಗಳ ನಡುವೆ ದೇಶವೇ ನಿಮ್ಮತ್ತ ತಿರುಗಿ ನೋಡುವಂತಹ ಮಹಿಳಾ ಮೀಸಲಾತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರಿ. ಆದರೆ ಅದಕ್ಕೆ ಫೇಲ್ ಆಗಿದೆ. ಎಲ್ಲಿ ಫೇಲ್ ಆಯಿತು? ಯಾಕೆ ಹಿಂಗಾಯಿತು? ಯಾಕೆ ನಿಮಗೆ ಸಹಕಾರ ಸಿಗಲಿಲ್ಲ? ಮೊಟ್ಟ ಮೊದಲೇ ಹೇಳ್ಬೇಕು ಅಂತಂದ್ರೆ ಇವ್ರೇನ್ ಹೇಳ್ತಾ ಇದ್ರೆ ಕಾಂಗ್ರೆಸ್ ಅವರು ಮಹಿಳಾ ಮೀಸಲಾತಿ ತಗೊಂಡ್ ಬಂದಿದ್ರು ಅಂತ ಹೇಳಿ. ಲೆಟ್ ಮಿ ಕರೆಕ್ಟ್ ಇಟ್. ಜನಸಂಘ ಫಸ್ಟ್ ಏನು ಪಂಚನೀತಿಗಳನ್ನ ತಗೊಂಡ್ ಬಂದಿತ್ತು, ಅದ್ರೊಳಗಡೆ ಎವ್ರಿಬಡೀಸ್ ಇನ್ಕ್ಲೂಸಿವ್ನೆಸ್ ಅಲ್ಲಿ ಇತ್ತು. ಸೊ ಫಸ್ಟ್ ತಂದಿರೋದು ಜನಸಂಘ. ಅದಾದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು 1952 ಅಲ್ಲಿ ಒಂದು ಹಿಂದೂ ಕೋಡ್ ಬಿಲ್ ಅನ್ನ ತಗೊಂಡ್ ಬರ್ತಾರೆ. ಹಿಂದೂ ಕೋಡ್ ಬಿಲ್ ಅನ್ನ ರಿಜೆಕ್ಟ್ ಮಾಡಿದವ್ರು ಯಾರು? ಅವಾಗಿನ ಜವಾಹರ್ಲಾಲ್ ನೆಹರು, ಇದೇ ಕಾಂಗ್ರೆಸ್ ಪಕ್ಷದ ಜವಾಹರ್ಲಾಲ್ ನೆಹರು ಇದನ್ನ ಬಿಲ್ ಅನ್ನ ರಿಜೆಕ್ಟ್ ಮಾಡಿದ್ರು. ಅವಾಗ ಆದರಣೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಬಹಳ ಮನಸ್ಸಿಗೆ ನೋವಾಗಿ ಅವರು ಅವಾಗ ರೆಸಿಗ್ನೇಷನ್ ಕೊಡ್ತಾರೆ. ಅಲ್ಲಿವರೆಗೂ ಅವ್ರು ಯಾವ ವಿಷಯಕ್ಕೂ ಅವ್ರು ಸೋತಿರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು. ಬಟ್ ಈ ವಿಷಯಕ್ಕೆ ಅವ್ರಿಗೆ ಬಹಳ ನೋಂದಣಿ ಆಗುತ್ತೆ, ಯಾಕಂದ್ರೆ ಇದು ದೇಶದ ಮಹಿಳೆಯರ ಬಗ್ಗೆ ಇತ್ತಿದ್ದು. ಅವಾಗ ಅವರು ರೆಸಿಗ್ನೇಷನ್ ಕೊಡ್ತಾರೆ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ವೇರ್ ಕಾಂಗ್ರೆಸ್ ಇಸ್ ಅಗೇನ್ಸ್ಟ್ ವುಮೆನ್. ಸರಿನಾ? ಅದಾದ್ಮೇಲೆ 1996 ಅಲ್ಲಿ ನಮ್ಮ ಕರ್ನಾಟಕದ ಮಣ್ಣಿನ ಮಗ, ಇದು ನಮ್ಮ ಕರ್ನಾಟಕದವರಿಗೆ ಬಹಳ ಹೆಮ್ಮೆ ವಿಷಯ. ಯಾಕೆಂದ್ರೆ ಆದರಣೀಯ ದೇವೇಗೌಡರು ಈ ಬಿಲ್ ಅನ್ನ ಮತ್ತೆ ತಗೊಂಡ್ ಬರ್ತಾರೆ ಸಂಸದದಲ್ಲಿ. ಅವಾಗೂ ಸಹ ಇದ್ರದ್ದು ವಿರೋಧ ಆಗತ್ತೆ. ಅಷ್ಟೇ ಅಲ್ಲ, 1998-99 ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತಗೊಂಡ್ ಬರ್ತಾರೆ, ಅವಾಗೂ ಸಹ ಇದ್ರದ್ದು ವಿರೋಧ ಆಗತ್ತೆ. 2003 ಅಲ್ಲಿ ಬರುತ್ತೆ, ಅವಾಗೂ ಸಹ ಇದ್ರದ್ದು ವಿರೋಧ ಆಗತ್ತೆ. ಅಷ್ಟೇ ಅಲ್ಲ, 2010 ಅಲ್ಲೂ ತಗೊಂಡ್ ಬಂದಾಗ ವಿರೋಧ ಆಗುತ್ತೆ. ಸೊ ದಿಸ್ ಟೈಮ್ ಅಂದ್ರೆ 2023 ಅಲ್ಲಿ ಫಸ್ಟ್ ಟೈಮ್ ಆದರಣೀಯ ನರೇಂದ್ರ ಮೋದಿಜಿ ಅವರು 2/3 ಮೆಜಾರಿಟಿಯಿಂದ ಈ ಬಿಲ್ ಅನ್ನ ಪಾಸ್ ಮಾಡಿದ್ರು. ಸರಿನಾ? ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆಯ್ತು. ನಮ್ಮ ದೇಶದ ಅರ್ಧ ಜನಸಂಖ್ಯೆ ಮಹಿಳೆಯರಿದ್ದಾರೆ. ಈ ಅರ್ಧ ಜನಸಂಖ್ಯೆ ಮಹಿಳೆಯರು 60 ವರ್ಷ, ಕನಿಷ್ಠ ಹೇಳ್ತಾ ಇದ್ದೀನಿ ನಾನು, ಕನಿಷ್ಠ 60 ವರ್ಷ ಈ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಮತ ಹಾಕಿ ಅವ್ರನ್ನ ಗೆಲ್ಲಿಸಿ ತಗೊಂಡ್ ಬಂದಿದ್ದಾರೆ. ಅವ್ರಿಗೆ ಇವತ್ತು ನ್ಯಾಯ ಕೊಡ್ಬೇಕಾಗಿತ್ತು ತಾನೇ? 30 ವರ್ಷ ಆಯ್ತು. ಯಾಕೆ ಆ 30 ವರ್ಷದಲ್ಲಿ ಎಷ್ಟು ಸಲ ಇವರಿಗೆ ಮೆಜಾರಿಟಿ ಇತ್ತು ಹೇಳಿ? ಕಾಂಗ್ರೆಸ್ ಅವರಿಗೆ ಯಾಕೆ ಇವ್ರಿಗೆ ಬಿಲ್ ಅನ್ನ ಪಾಸ್ ಮಾಡಿಲ್ಲ? ಅವಾಗ ಆ ವಿಷಯ ಬಗ್ಗೆ ಮಾತಾಡಂಗಿಲ್ಲ ಅವರು. ಇವತ್ತು ಸಹ ಡಿಲಿಮಿಟೇಷನ್ ಬೇಕು, ನಮ್ಗೆ ಸೆನ್ಸಸ್ ಬೇಕು. 2011 ಅಲ್ಲಿ ಸೆನ್ಸಸ್ ಆಗಿರೋದು, 2021 ಅಲ್ಲಿ ನೀವು ಯಾಕೆ ಮಾಡಿಲ್ಲ ಅಂತ ಕಾಂಗ್ರೆಸ್ ಅವ್ರು ಕೇಳ್ತಾರೆ. ಇವ್ರಿಗೆ ಸ್ವಲ್ಪ ಅರುಮರು ಇದೆ ಅಂತ ಅನ್ಕೊಂತೀನಿ ನಾನು. ಯಾಕೆ ಅನ್ನೋ ಪ್ರಶ್ನೆಗೆ ನೀವು ಬಹಳಷ್ಟು ಉತ್ತರ ಕೊಡ್ಬೇಕಾಗುತ್ತೆ ಡಾಕ್ಟರ್ ಸುಧಾ ಅವರೇ. ಚುನಾವಣೆಯ ಸಂದರ್ಭದಲ್ಲಿ ಲೆಟ್ ಮಿ ಕ್ಲಿಯರ್, ಚುನಾವಣೆಯ ಸಂದರ್ಭದಲ್ಲಿ ನೀವು ಈ ಮಹಿಳಾ ಮೀಸಲಾತಿ ಮಸೂದೆಯನ್ನ ಸಂಸತ್ನಲ್ಲಿ, ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀರಿ ಅನ್ನೋದಾದ್ರೆ ಏನಿರಬಹುದು ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಮೀಸಲಾತಿ ಕೊಡುವಂತ ಇಚ್ಛೆ ಆಂತರ್ಯದಲ್ಲಿತ್ತು ಅನ್ನೋದಾದ್ರೆ 543 ಕ್ಷೇತ್ರಗಳನ್ನೇ ಇಟ್ಟುಕೊಂಡು ನೀವು ಮಾಡೋದಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ?
ಒಂದೇ ನಿಮಿಷ, ನಾವು ಸೆನ್ಸಸ್ ಮಾಡ್ಲೇಬೇಕು. 2011 ಅಲ್ಲಿ ಆಗಿದೆ ಸೆನ್ಸಸ್, ನಾವೀಗ ಮಾಡ್ತಾ ಇದೀವಿ. ಫಸ್ಟ್ ಫೇಸ್ ಆಫ್ ಸೆನ್ಸಸ್ ಇಸ್ ಗೋಯಿಂಗ್ ಆನ್, ವೆರಿ ಡಿಸಿಪ್ಲಿನ್, ವೆರಿ ಸಿಸ್ಟಮೆಟಿಕಲಿ ವಿತ್ ಲಾಟ್ ಆಫ್ ಪ್ರೋಟೋಕಾಲ್ ಇಟ್ ಇಸ್ ಗೋಯಿಂಗ್ ಆನ್. ಚುನಾವಣೆ ಸಂದರ್ಭ ಅಂತ ಹೇಳ್ತೀರಾ, ನೀವೇ ನನಗೆ ಹೇಳಿ, ನಮ್ಮ ದೇಶದಲ್ಲಿ ಚುನಾವಣೆ ಯಾವಾಗ ಇರಂಗಿಲ್ಲ ನಮ್ಮ ದೇಶದಲ್ಲಿ ಚುನಾವಣೆ. ದಟ್ಸ್ ವೈ ವಿ ವಾಂಟ್ ಟು ಕಮ್ ಅಪ್ ವಿತ್ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳ್ಬಿಟ್ಟು, ಅದಕ್ಕೂ ಇವ್ರದ್ದು ಸಹಕಾರ ಇಲ್ಲ. ಪ್ರತಿ ಒಂದಕ್ಕೂ ಇವರು ಆರ್ಟಿಕಲ್ 370 ಅಬ್ರೋಗೇಷನ್ ಇವ್ರಿಗೆ ಅಗೇನ್ಸ್ಟ್ ಇದ್ರು, ಅಯೋಧ್ಯೆ ಟೆಂಪಲ್ ಇವ್ರು ಅಗೇನ್ಸ್ಟ್ ಇದ್ರು, CAA ಇಂಪ್ಲಿಮೆಂಟೇಷನ್ ಇವ್ರು ಅಗೇನ್ಸ್ಟ್ ಇದ್ರು, GST ಗೆ ಇವ್ರು ಅಗೇನ್ಸ್ಟ್ ಇದ್ರು. ಪ್ರತಿ ಒಂದಕ್ಕೂ ಇವ್ರು ಅಗೇನ್ಸ್ಟ್ ಇದ್ದಾರೆ. ಹೊಸ ನಾವು ಪಾರ್ಲಿಮೆಂಟ್ ತಗೊಂಡ್ ಬರ್ತೀವಿ ಅಂದ್ರೆ ಅದಕ್ಕೆ ಅಗೇನ್ಸ್ಟ್ ಇದ್ರು. ಯಾವ್ದಕ್ಕೆ ಸಾಥ್ ಕೊಟ್ಟಿದ್ದಾರೆ ಹೇಳ್ಬಿಟ್ಟು ಆಪರೇಷನ್ ಸಿಂಧೂರ್ ಬಗ್ಗೆ ಇವ್ರು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ನಮ್ಮ ಸೈನಿಕರದ್ದು ಅವ್ರು ಮಾಡಿರೋ ಬಲಿದಾನ, ಅವ್ರು ಮಾಡಿರೋ ಎಫರ್ಟ್ಸ್, ಅದ್ರ ಬಗ್ಗೆ ಇವರು ಪ್ರಶ್ನೆ ಮಾಡ್ತಾರೆ. ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡ್ತಾರೆ. ಆಮೇಲೆ ನಮ್ಮ ಹೆಣ್ಮಕ್ಳಿಗೆ ಬಿಜೆಪಿ ಮಾನ್ಯ ಶಶಿಕಾಂತ್ ಅವರೇ, ಅರ್ಷದ್ ಅವರೇ, ಫಸ್ಟ್ ರಿಯಾಕ್ಷನ್ 60 ವರ್ಷ ಆಮೇಲೆ ಹೆಣ್ಮಕ್ಳಿಗೆ ಬಿಜೆಪಿ ಯಾವತ್ತು ದೇ ವರ್ ನಾಟ್ ಸಪೋರ್ಟೆಡ್ ಅಂತ ಹೇಳ್ತಾರೆ. ವಿತ್ ಲಾಟ್ ಆಫ್ ಗ್ರಾಟಿಟ್ಯೂಡ್ ನಮ್ಮ ಆದರಣೀಯ ನರೇಂದ್ರ ಮೋದಿಜಿ ಅವರಿಗೆ ಒಂದೊಂದು ಹೇಳ್ತೀನಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂದ್ರೆ, ಒಂದು ಗರ್ಭವತಿ ಮಹಿಳೆ ಹೊಟ್ಟೆ ಒಳಗಡೆ ಒಂದು ಹೆಣ್ಣು ಮಗು ಇದ್ದಾಗ ದೇ ಆರ್ ಗೋಯಿಂಗ್ ಫಾರ್ ಭ್ರೂಣ ಹತ್ಯೆ, ಅದನ್ನ ನಿಲ್ಸಿದ್ರು. ಅದಾದ್ಮೇಲೆ ಬಾಲ ವಿವಾಹನ ನಿಲ್ಸಿದ್ರು. ದೆನ್ ಡೌರಿ ಡೆತ್ಸ್ ಅನ್ನ ಸಿವಿಯರ್ ಕ್ರಿಮಿನಲ್ ಒಫೆನ್ಸ್ ಗೆ ಹಾಕಿದ್ರು. ಅದಾದ್ಮೇಲೆ ಹೆಣ್ಣು ಮಕ್ಕಳಿಗೆ ಓದೋ ಸಲುವಾಗಿ ಎಷ್ಟೊಂದು ಯೋಜನೆಗಳನ್ನ ತಗೊಂಡ್ ಬಂದ್ರು. ಅಷ್ಟೇ ಅಲ್ಲ, ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಇದ್ರೆ ಅವ್ಳ ತಂದೆ ನೋಡ್ಕೊಂಡಿಲ್ಲ, ಅವ್ಳ ಗಂಡ ನೋಡ್ಕೊಂಡಿಲ್ಲ ಅಂದ್ರೆ ಮಾತೃವಂದನ ಒಂದು ಯೋಜನೆಯಿಂದ ಐ ಆಮ್ ಎ ಡಾಕ್ಟರ್, ಸೊ ಐ ಆಮ್ ಟೆಲಿಂಗ್ ಯು, ಎಷ್ಟು 3ರಿಂದ 4 ಸ್ಕ್ಯಾನಿಂಗ್ಗಳಾಗುತ್ತೆ, ಎವ್ರಿಥಿಂಗ್ ದೇ ಗಿವ್. ಮಾತೃವಂದನ ಇಲ್ಲೇ ಮಾತಾಡಕ್ ಬಿಡ್ತಾ ಇಲ್ಲ ಮಹಿಳೆಯರನ್ನ. ಅದೇ ಹೇಳ್ತಿದ್ದೀನಿ, ಉಜ್ವಲ ಯೋಜನೆ 10,33,00,000 ಹೆಣ್ಮಕ್ಳಿಗೆ ಉಜ್ವಲ ಯೋಜನೆಯನ್ನ ಸ್ಕೀಮಿಂದ ಹೆಲ್ಪ್ ಮಾಡಿದ್ದಾರೆ. ಶೌಚಾಲಯಗಳನ್ನ ಮಾತಾಡ್ತೀನಿ. ಡಾಕ್ಟರ್ ಸುಧಾ ಅವರೇ ಹಂಗೆ ಇರಿ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ಸಮ್ ಬ್ಲರ್ ಬರ್ತಾ ಇದೆ ನಿಮ್ದು ವಿಜುವಲ್. ನಾನು ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ. ಶಶಿಧರ್ ಅವರೇ, ನೀವು ಮಾತಾಡಬೇಕು. ಮಹಿಳಾ ಮೀಸಲಾತಿ ತರೋದಕ್ಕೆ ಹೊರಟರು, ಕ್ಷೇತ್ರ ವಿಂಗಡಣೆ ಪ್ರಕ್ರಿಯೆಗೆ ಮುಂದಾದರೂ ಫೇಲ್ಯೂರ್ ಆಗಿದೆ. ಸಹಕಾರ ಅನ್ನೋದು ಪ್ರತಿಪಕ್ಷಗಳಿಂದ ಲಭ್ಯ ಆಗಿಲ್ಲ. ಜನರ ಮನಸ್ಸಲ್ಲಿ ಏನಾಗಿದೆ ಈಗ? 74 ಕೋಟಿ ಪುರುಷರಿದ್ದಾಗ 70 ಕೋಟಿ ಮಹಿಳೆಯರಿದ್ದಾರೆ. ಇವತ್ತು ಜನಪ್ರತಿನಿಧಿಗಳು ಸೋಕಾಲ್ಡ್ ಅಂತ ಕರೆಸ್ಕೊಳ್ಳೋದ್ರಲ್ಲಿ ಅವ್ರು ಅಷ್ಟರ ಮಟ್ಟಿಗೆ ದೊಡ್ಡ ದೊಡ್ಡ ಶಾಸಕರು, ಸಂಸದರಾಗಿದ್ದಾರೆ ಅನ್ನೋದಾದರೆ ಮಹಿಳೆಯರ ಪಾತ್ರ ಡೆಫಿನೆಟ್ಲಿ ಇದ್ದೇ ಇದೆ. ಅವರಿಗಾಗಿರುವಂಥ ಅನ್ಯಾಯ ಅಂತ ಮಹಿಳೆಯರು ಅಂದ್ಕೊಂಡಿದ್ದಾರೆ. ನೋಡಿ, ಇದು ಭಾರತದ ಜನರಿಗೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಈಗಾಗಲೇ ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮಹಿಳಾ ಮೀಸಲಾತಿ ಇದೆ. ಈಗ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲೂ 33% ಮಹಿಳೆಯರು ಆಲ್ರೆಡಿ ಶಾಸನಬದ್ಧವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ಪ್ರಶ್ನೆ ಇರತಕ್ಕಂತಹದ್ದು, ಇದು MLA ಮತ್ತು MP ಗಳಿಗೆ ಮಾತ್ರ ಕೊಡುವಂತಹ ಮೀಸಲಾತಿ, ಅದು ಜನರಿಗೆ ನಾವು ತಿಳುವಳಿಕೆ ಕೊಡಬೇಕಾಗಿರ್ತಕ್ಕಂಥದ್ದು. ಈಗ ಈ ಮೀಸಲಾತಿ ಏನು ಕೊಡ್ತಾ ಇದ್ದಾರೆ, ಇದು ಎಂಟೈರ್ ಸಿಸ್ಟಮ್ಗಲ್ಲ, ಕೇವಲ MLA ಮತ್ತು MP ಗಳ ಒಂದು ಸ್ಥಾನಗಳಿಗೆ 33% ಕೊಡಬೇಕು. ನಾವು ಇದನ್ನ 33 ಅಲ್ಲ 50% ಕೊಟ್ಟರು ಸಹ ನಾವು ಸ್ವಾಗತಾರ್ಹ ಮಾಡ್ತೀವಿ. ನಾವು ಎಲ್ಲ ಪಕ್ಷಗಳು, ವಿರೋಧ ಪಕ್ಷಗಳಾಗಿರ್ಬೋದು, ನಾವು ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, ನಾವು ಅದನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಆದರೆ 2023ರಲ್ಲಿ ಇವರೇ ಒಂದು ವಿಧೇಯಕವನ್ನು ಮಂಡಿಸಿ ಅದು ಆಲ್ರೆಡಿ ರಾಷ್ಟ್ರಪತಿಗಳ ಮುಂದೆ ಇದ್ದು ಇದನ್ನು ಸರಿಪಕ್ವವಾಗಿ ಮಾಡಿಲ್ಲ. ಪರಿಪಕ್ವವಾಗಿ ಮಾಡಿ ಅದನ್ನ ಮೀಸಲಾತಿಯನ್ನು ಘೋಷಣೆ ಮಾಡಬಹುದಾಗಿತ್ತು. 2024ರಲ್ಲೇ ನೀವು ಮೀಸಲಾತಿ ಘೋಷಣೆ ಮಾಡಿದ್ರೆ ಯಾರು ಕೇಳ್ತಾ ಇದ್ರು? ಯಾರು ನಿಮ್ಮನ್ನು ತಡಿತಾ ಇದ್ರು? ಅವ್ರು 2/3 ಆಫ್ ದಿ ಮೆಜಾರಿಟಿ ನೀವು ತಗೊಂಡಿದ್ರಿ. ಅದನ್ನ ಹಾಗೆ ಮುಚ್ಚಿಟ್ಟು ಇವತ್ತು ಪಂಚರಾಜ್ಯ ಚುನಾವಣೆ ನಡೀತಾ ಇದೆ. ಎಲ್ಲರೂ ಸಹ 5 ರಾಜ್ಯಗಳಲ್ಲಿ, ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಏಕಾಏಕಿ ಒಂದು ಸ್ಪೆಷಲ್ ಅಧಿವೇಶನವನ್ನು ಕರೆದು ತರಾತುರಿಯಲ್ಲಿ ಮಾಡುವಂತಹ ಅವಶ್ಯಕತೆ ಏನಿತ್ತು? ಮತ್ತು ಮಹಿಳಾ ಮೀಸಲಾತಿ ನೆರಳಿನಲ್ಲಿ ಡಿಲಿಮಿಟೇಷನ್ ಮಾಡ್ತಿದಿರಲ್ಲ, ಇದಕ್ಕೆ ನಮ್ಮ ವಿರೋಧ, ಪ್ರತಿಪಕ್ಷಗಳ ವಿರೋಧ ಇರತಕ್ಕಂಥದ್ದು. ಮಹಿಳಾ ಮೀಸಲಾತಿಗಲ್ಲ ಇದು. ಮಹಿಳಾ ಮೀಸಲಾತಿ ನಾವು ಯಾವಾಗ ಬೇಕಾದ್ರೂ ಕೊಡಬಹುದು, ನಾಳೆನೂ ಕೊಡಬಹುದು, ಇವತ್ತು ಕೊಡಬಹುದು, ಮುಂದಿನ 15 ದಿನ ಕೊಡಬಹುದು. ಈ ಎಲೆಕ್ಷನ್ ಎಲ್ಲ ಮುಗಿಸ್ಕೊಂಡು ಒಂದು ಅಧಿವೇಶನ ಕರೆಸಿ ಇಡೀ ದೇಶದ ಜನರಿಗೆ ಮನವರಿಕೆ ಮಾಡಿ, ಪ್ರತಿಪಕ್ಷಗಳಿಗೆ ಮನವರಿಕೆ ಮಾಡಿ, ಒಂದು ಸಭೆಗಳನ್ನು ಕರೆದು ಒಂದು ನಿಪುಣ ಹೊಂದಿರತಕ್ಕಂತಹ ವ್ಯಕ್ತಿಗಳನ್ನು ಕರೆದು ಮಾಡ್ಬೋದಾಗಿತ್ತಲ್ಲ. ಅದು ಮಾಡೋದಕ್ಕೆ ರೆಡಿ ಇಲ್ಲ. ಇವರು ಚಾಣಕ್ಯ ಅನ್ನಿಸ್ಕೋಬೇಕಲ್ವಾ? ನಾವು ಚಾಣಕ್ಯರು, ನಾವು ಇನ್ನೊಬ್ರು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ಕೋಬೇಕು, ನಾವೇ ಕೊಟ್ವಿ ಅನ್ನೋದು ಆಗ್ಬೇಕು, ನಾವೇ ಈ ದೇಶದಲ್ಲಿ ಅಧಿಕಾರ ಹಿಡಿಬೇಕು. ಅಲ್ಲ, ಅವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳಾ ಮೀಸಲಾತಿ ವಿಚಾರದಲ್ಲಿ ನಮ್ಗೆ ಯಾವುದೇ ಕ್ರೆಡಿಟ್ ಬೇಕಾಗಿಲ್ಲ,
ಬ್ಲಾಂಕ್ ಚೆಕ್ ಕೊಡ್ತೀವಿ ಅಂತ ಹೇಳಿದ್ರು ನೀವು ಯಾವ ಬ್ಲಾಂಕ್ ಚೆಕ್ ಸ್ವಾಮಿ? ಒಬ್ಬ ಪ್ರಧಾನಮಂತ್ರಿ ಹೊರಗಡೆ ಬರಬೇಕು ಅಂದ್ರೆ ಮೇಕಪ್ ಹಾಕೊಂಡು 20 ಜನರ ಕ್ಯಾಮ್ರಾಗಳನ್ನು ಇಟ್ಕೊಂಡು ಕ್ಯಾಮ್ರಾಗಳಲ್ಲಿ ಶೂಟ್ ಮಾಡಿಸಿ ಆ ವಿಡಿಯೋಗಳನ್ನು ಬಿತ್ತರ ಮಾಡುವಂತಹ ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ಕೂತಿರ್ಬೇಕಾದ್ರೆ ಕ್ರೆಡಿಟ್ ತಗೊಳ್ಳಲ್ಲ ಅಂತ ಹೇಳೋದು ಹುಚ್ಚುತನದ. ಯಾರಾದ್ರೂ ಹುಚ್ಚರು ಕೇಳಿಸ್ಕೋಬೇಕು. ಪ್ರತಿ ಸರಿ ಅವರು ಒಂದು ಹಕ್ಕಿಗೆ ಒಂದೇನಾದ್ರು ಕಾಳು ಹಾಕಬೇಕು ಅಂದ್ರೆ 20 ಜನ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ನಿಂತ್ಕೋತಾರೆ. ಎಲ್ಲಿ ಬೇಕಾದ್ರೂ, ಎಲ್ಲಿ ವಿದೇಶಕ್ಕೆ ಹೋದ್ರೆ 20-30 ಜನ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಅನ್ನ ಕರ್ಕೊಂಡೋಗಿ ಒಂದು ಬಾಲಿವುಡ್ ನಟನ ರೀತಿ ನಡ್ಕೋತಾರೆ. ಡಾಕ್ಟರ್ ಸುಧಾ ಅವರೇ, ನೀವು ಮಾತಾಡೋ ಕಂಟೆಂಟ್ ಇಲ್ಲಿ ಬರ್ಬೇಕು ಅಂದ್ರೆ ಝೂಮ್ ಅಲ್ಲಿ ಇರೋದ್ರಿಂದಾಗಿ ಡಿಸ್ಟರ್ಬೆನ್ಸ್ ಆಗುತ್ತೆ. ನಾನು ಹೇಳ್ತೀನಿ ಇವಾಗ ಮಾತಾಡಿ ಅಂತ ಹೇಳ್ತೀನಿ, ಅವಾಗ ಮಾತಾಡಿದ್ರೆ ನಿಮ್ ಕಂಟೆಂಟ್ ನನಗೆ ರೀಚ್ ಆಗುತ್ತೆ. ಹಾಗಾಗಿ ಪ್ಲೀಸ್ ಡೋಂಟ್ ಇಂಟರಪ್ಟ್. ಸದಾ ಪ್ರಚಾರ ಪ್ರಿಯರಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರು ನನಗೆ ಇದ್ರ ಕ್ರೆಡಿಟ್ ಬೇಡ ಅನ್ನೋದು ನಾವೇನು ಅದನ್ನು ಊಹಿಸ್ಕೊಳ್ಬಹುದು. ಯಾವ ರೀತಿ ಅದವ್ರು ಹೇಳ್ತಾರೆ, ಇಂಡೈರೆಕ್ಟ್ ಆಗಿ ನನ್ನ ಕ್ರೆಡಿಟ್ ನನಗೆ ಅವ್ರಿಗೆ ಸಿಗುತ್ತೆ, ನಮ್ಗೆ ಅವ್ರಿಗೆ ಸಿಗ್ಲಿ, ಪ್ರಧಾನಮಂತ್ರಿ ಮೋದಿ ಅವರಿಗೆ ಸಿಗ್ಲಿ, ನಾವೇನು ಬೇಡ ಅಂತ ಇಲ್ಲ. ಆದ್ರೆ ಇದು ಎಂತಹ ಸಮಯ, ಈ ಸಮಯದಲ್ಲಿ ಹೌದು ನೀವೀಗ ಮಹಿಳಾ ಮೀಸಲಾತಿನ ಘೋಷಣೆ ಮಾಡ್ತೀರಾ, ಇದರಿಂದ ಆಗುವಂತಹ ಪ್ರಯೋಜನ ಏನು? ಈ ತಕ್ಷಣಕ್ಕೆ ಆಗುವಂತ ಪ್ರಯೋಜನ ಏನು? ಪಂಚರಾಜ್ಯ ಚುನಾವಣೆ ಮುಗಿಸ್ಕೊಂಡು ಆ ರಿಸಲ್ಟ್ ಎಲ್ಲ ಬಂದ್ಮೇಲೆ ಮಾಡ್ಬೋದಾಗಿತ್ತಲ್ಲ. ಯಾಕೆ ನೀವು ತರಾತುರಿ ಮಾಡ್ತಾ ಇದ್ದೀರಾ? ಯಾಕೆ ನಿಮ್ಮ ಭಯ ಬಂದಿದೆ ನಿಮಗೆ? ಪಶ್ಚಿಮ ಬಂಗಾಳದಲ್ಲಿ ನೀವು ಸೋಲ್ತಿರಂತ ಗೊತ್ತಾ ನಿಮ್ ಸ್ಟೇಟ್ಮೆಂಟ್ ಅನ್ನ? ಕ್ರೆಡಿಟ್ ಆಟೋಮೆಟಿಕ್ ಆಗಿ ಅವ್ರಿಗೆ ಹೋಗುತ್ತೆ ಅಂತಂದ್ರೆ ಬಿಲ್ ಈಗ ನೋಡಿ ಅದಕ್ಕೆ ಬಹಳ ವಿರೋಧನೆ. ನಿಮಿಷ ಈ ಒಂದು ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರಬಲ ವಿರೋಧ ವ್ಯಕ್ತವಾಗಿದೆ. ಇಂಥ ಸಂದರ್ಭದಲ್ಲಿ ವಿರೋಧ ಯಾರು ವ್ಯಕ್ತ ಮಾಡಿಲ್ಲ. ಕರೆಕ್ಟ್, ಪ್ಲೀಸ್ ಕರೆಕ್ಟ್ ಇಟ್. ಯಾರು ವ್ಯಕ್ತ ಮಾಡಿಲ್ಲ ವಿರೋಧ. ನಮ್ಮ ಯಾರು ಪ್ರತಿಪಕ್ಷಗಳಲ್ಲಿ ಕಾಂಗ್ರೆಸ್ ಆಗಲಿ, ಆಮ್ ಆದ್ಮಿ ಪಾರ್ಟಿ ಆಗಲಿ, ಯಾವುದೇ ಪಕ್ಷ ಆಗಲಿ, ತೃಣಮೂಲ ಕಾಂಗ್ರೆಸ್ ಆಗಲಿ ಮೀಸಲಾತಿಯ ಹಿಂಭಾಗದಲ್ಲಿರುವಂತಹ ಕ್ಷೇತ್ರ ವಿಂಗಡಣೆ ವಿರೋಧಿಸ್ತಿರುವಂತ ಇಂತಹ ಸಂದರ್ಭದಲ್ಲಿ ಆ ಮಹಿಳಾ ಮೀಸಲಾತಿ ಅನ್ನುವಂಥ 2 ಶಬ್ದ ಇಟ್ಕೊಂಡ್ಬಿಟ್ಟು ಅದನ್ನ ತಂದಿದ್ ನಾವು ಅಂತ JDS ಹೇಳ್ಕೊಳ್ತಾ ಇದೆ, ಕಾಂಗ್ರೆಸ್ ಹೇಳ್ಕೊಳ್ತಾ ಇದೆ. ಎಲ್ರಿಗೂ ಕ್ರೆಡಿಟ್ ಬೇಕು. ನೀವು ಆ ಕ್ರೆಡಿಟ್ ನ ಮತ್ತಾರೋ ತಗೊಳಕ್ ಹೊರಟಿದ್ದಾರೆ. ನೀವೇನಿಲ್ಲ ಬಿಡಿ, 1947 ಇಂದ ಇದ್ದೀರಾ, ನೀವು ತಗೊಳಕ್ ಆಗಲ್ಲ. ನೀವು ಬಂದ್ರು ನೀವು ತಗೊಳಕ್ ಆಗಲ್ಲ. ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಈಗ ಏನಾಯ್ತು ಆಕ್ಚುಲ್ ಫ್ಯಾಕ್ಟ್, ಅದನ್ನ ಸಂಸತ್ನಲ್ಲಿ ಏನಾಯ್ತು ಅದನ್ನ ಮಾತಾಡ್ಬೇಕು. ನಮ್ಮ ಊಹೆಗಳನ್ನಲ್ಲಿ ತುಂಬೋದು ಬೇಡ, ಆಯ್ತಾ? ಈಗ ಆ ಕ್ರೆಡಿಟ್ ಅನ್ನ ನಮಗ್ ಬೇಕಾಗಿಲ್ಲ, ಬ್ಲಾಂಕ್ ಚೆಕ್ ಕೊಡ್ತೀನಿ, ನೀವೇ ತಗೊಳ್ಳಿ, ನಿಮ್ ಸಹಕಾರ ಬೇಕು, ಆ ಸ್ಟೇಟ್ಮೆಂಟಿಗೆ ಇಟ್ಕೊಂಡು ನಾವು ಮಾತಾಡೋಣ. ಕ್ರೆಡಿಟ್ ಆಟೋಮೆಟಿಕ್ ಆಗಿ ಅವ್ರಿಗೆ ಹೋಗುತ್ತೆ ಅನ್ನೋ ವಾದ ಮಾಡ್ತಿರಲ್ಲ. ಮಹಿಳಾ ಮೀಸಲಾತಿ ಅನ್ನೋ 2 ಶಬ್ದ ಪ್ರಯೋಗ ಆಯ್ತು ಅನ್ನೋದಕ್ಕೆ ಇವರು ಮಾತಾಡಿದ್ರು, ಅದನ್ನ ತಂದೋರು ನಾವು. JDSನವ್ರು ಮಾತಾಡ್ತಾ ಇದ್ದಾರೆ, ದೇವೇಗೌಡರನ್ನ ಎಲ್ರಿಗೂ ಕ್ರೆಡಿಟ್ ಬೇಕು. ದುರುದ್ದೇಶ ಇಟ್ಕೊಂಡು ಮಾಡತಕ್ಕಂಥ ಎಲ್ಲ ಕೆಲಸಗಳನ್ನು ನಾವು ಎಲ್ಲಾ ಪಕ್ಷಗಳು ವಿರೋಧಿಸಬೇಕು. ಈ ದೇಶದ ಪ್ರಜೆಗಳು ವಿರೋಧಿಸಬೇಕು. ಇಲ್ಲ ಅಂದ್ರೆ ಇದೇ ರೀತಿಯಾದಂತಹ ಕೆಲಸಗಳು ಮಾಡಿ ಹುಚ್ಚಾಟ. ಇದಕ್ಕೆ ಹುಚ್ಚಾಟ ಅಂತ ಹೇಳ್ಬೋದು. ಎಲೆಕ್ಷನ್ ಇಟ್ಕೊಂಡು ಯಾಕೆ ಮಾಡ್ತಾ ಇದ್ದೀರಾ? ಎಲೆಕ್ಷನ್ ಮುಗಿಸ್ ಮಾಡ್ಕೊಳ್ಳಿ. ಡಿಲಿಮಿಟೇಷನ್ ಇದು ಪರಿಧಿಯಲ್ಲಿ ಯಾಕೆ ತರ್ತಾ ಇದ್ದೀರಾ? 2 ಒಟ್ಟಿಗೆ ಯಾಕೆ ವಿಧೇಯಕಗಳನ್ನು ಒಟ್ಟು ಮಾಡಿದ್ದೀರಾ? ಒಂದು ಮಹಿಳಾ ಮೀಸಲಾತಿಯನ್ನು ಸಪರೇಟ್ ಮಾಡ್ಕೊಳ್ಳಿ, ಡಿಲಿಮಿಟೇಷನ್ ಸಪರೇಟ್ ಮಾಡ್ಕೊಳ್ಳಿ. 2021 ಸೆನ್ಸಸ್ ಮಾಡಲಿಲ್ಲ, 2021 ಕೋವಿಡ್ ಅಂತ ಹೇಳಿದ್ರೆ 2022 ಏನಾಗಿತ್ತು, 2023 ಏನಾಗಿತ್ತು, 2024 ಮಾತ್ರ ಚುನಾವಣೆ ನಡೆಸ್ಕೊಂಡ್ರಲ್ಲ ನೀವು. ಚುನಾವಣೆಯಲ್ಲಿ ಏನೇನ್ ಬೇಕೋ ಮಾಡ್ಕೊಂಡು ನೀವು ಗೆದ್ಕೊಂಡ್ರಲ್ಲ, ಅದೇ ರೀತಿ ವಿಧೇಯಕವನ್ನು ತರಬಹುದಾಗಿತ್ತಲ್ಲ, ಅವತ್ತೇ ಡಿಲಿಮಿಟೇಷನ್ ಮಾಡಬಹುದಾಗಿತ್ತಲ್ಲ. ಡಿಲಿಮಿಟೇಷನ್ ಇವ ಸಂದರ್ಭದಲ್ಲಿ ಮುಂದಿನ ಬಾರಿ ಇವರು ಆಲ್ರೆಡಿ ಕಾಂಪ್ರಮೈಸ್ ಪ್ರಧಾನಮಂತ್ರಿ ಆಗೋಗಿದೆ. Epstein ಫೈಲ್ ಭಯ ಬಂದಿದೆ. ಇರತಕ್ಕಂತಹ ಒಂದು ಸಮಯ ತುಂಬಾ ಆಗ್ತಾ ಇದೆ, ಮಾತಾಡ್ತೀನಿ. JDS ವಕ್ತಾರರು ಮಾತಾಡಬೇಕು. ಮಹಿಳಾ ಮೀಸಲಾತಿ ನೋಡಿ, ನಮ್ಮ ಪಕ್ಷದ ಚಿಹ್ನೆನೇ ತೆನೆ ಹೊತ್ತ ರೈತ ಮಹಿಳೆ. ಸೊ ನಾವು ಮಹಿಳೆಯರಿಗೆ ಮೊದಲನೇದಾಗಿ ಆದ್ಯತೆ ಕೊಡ್ತೀವಿ. ಇವ್ರು ಹೇಳಿದ್ರಲ್ಲ, ಈಗ ಅಪ್ಪ ಅವರು ಒಂದು ಮಾತು ಹೇಳಿದ್ರು, ಏನಂದ್ರೆ ನಮ್ ಪಕ್ಷ ಮಾಡುದು ಅಂತ ಅನ್ಬಿಟ್ಟು ಸಮಯ ಸಂದರ್ಭಕ್ಕೆ ತಕ್ಕನಾಗಿ ನೀವು ಕ್ರೆಡಿಟ್ ತಗೊಳಕ್ಕೆ ಈ ತರ ಎಲ್ಲ ಮಾಡ್ತಾರೆ ಅಂತ. ಹಾಗೆ ದೇವೇಗೌಡ ಅಪ್ಪಾಜಿ ಅವರು 1996 ಅಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಬಂದಾಗ ಈ ಮೀಸಲಾತಿ ಮಸೂದೆ ಮಂಡಿಸಿದ್ರಲ್ಲ, ಅವಾಗ ಅವ್ರೇನಾದ್ರು ಬೆನಿಫಿಟ್ ಇಟ್ಕೊಂಡ್ ಮಾಡಿದ್ರ? ರಾಂಗ್ ಸ್ಟೇಟ್ಮೆಂಟ್ ಬೈ ಆಪ್ ಅಂತ ತಿಳ್ಕೊಳ್ತೀನಿ. ನೋ ಅದು ಮಾಡಿ ತಪ್ಪು ಮಾತಾಡ್ತಾ ಇದ್ದಾರೆ ಅವರು. ನೋಡಿ, ಇಡೀ ದೇಶದಲ್ಲಿ 69 to 71% ಆಫ್ ಪಾಪ್ಯುಲೇಷನ್ ಲೇಡೀಸ್ ಇದ್ದಾರೆ. ಅಂದ್ರೆ 48% ಆಫ್ ಟೋಟಲ್ ಇಡೀ ದೇಶದ ಪಾಪ್ಯುಲೇಷನ್ ಲೇಡೀಸ್. ಸೊ ಲೇಡೀಸ್ ಈ ತರ ಇದ್ದಾಗ ನಾವು 33% ನ್ಯಾಚುರಲಿ ಕೇಳ್ತೀವಿ.
ನೀವು ಎಲ್ಲಾ ಕಡೆನೂ ನೋಡಿ, ಒಂದು ಉದ್ಯೋಗದಲ್ಲಾಗ್ಲಿ, ಪ್ರೊಫೆಷನಲ್ ಆಗ್ಲಿ, ಟೀಚರ್ಸ್ ಆಗ್ಲಿ, ಯಾವುದೇ ಫೀಲ್ಡ್ ಅಲ್ಲಿ, ಒಂದು IT ಕಂಪನಿನಲ್ಲಾಗ್ಲಿ ಲೇಡೀಸ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಅಷ್ಟೊಂದು ರಿಸರ್ವೇಶನ್ ಕೊಟ್ಟಾಗ ಇಲ್ಲಿ ಯಾಕೆ ನಾವು ಕೊಡಬಾರ್ದು? ಅಧಿಕಾರ ಯಾಕೆ ಕೊಡಬಾರ್ದು? ನೀವು ಅಧಿಕಾರ ಕೊಡೋ ಟೈಮಲ್ಲಿ ಮಾತ್ರ ನೀವ್ ಯಾಕೆ ವಾಯ್ಸ್ ರೈಸ್ ಮಾಡ್ತೀರಾ? ಮಹಿಳೆಯರಿಗೂ ಅಧಿಕಾರ ಬೇಕಲ್ವಾ? ಎಷ್ಟೋ ಜನ ಮಹಿಳೆಯರು ಆ ಕ್ಷೇತ್ರದಲ್ಲಿ ಮೀಸಲಾತಿ ಇಲ್ಲದೆ ಅವ್ರ ಅಧಿಕಾರದಿಂದ ವಂಚಿತರಾಗಿದ್ದಾರೆ. ಇವತ್ತು ಮಹಿಳೆ ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾಗ ರಾಜಕೀಯ ಕ್ಷೇತ್ರದಲ್ಲೂ ಅವ್ರಿಗೆ 33% ಕೊಡ್ಲೇಬೇಕು. ನೀವ್ ಹೇಳ್ತೀರಾ ನಾವು ಮಹಿಳಾ ಮೀಸಲಾತಿಗೆ ಏನು ವಿರೋಧ ಇಲ್ಲ, ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಾವು ಡಿಲಿಮಿಟೇಷನ್ಗೆ ವಿರೋಧ ಅಂತ ಹೇಳ್ತಾರೆ. ಇಟ್ ಇಸ್ ಆಲ್ ಇಂಟರ್ಲಿಂಕ್ಡ್ ಅಂತ ತಿಳ್ಕೊಳ್ತೀನಿ. ನೀವು ಇವಾಗ ಕೊಟ್ಟಿದ್ರೆ ಏನಾಗ್ತಾ ಇತ್ತು? ಕೊಟ್ಟಿದ್ರೆ ಮುಂದೆ ಡಿಲಿಮಿಟೇಷನ್ ಆಮೇಲೆ ನಾವು ಮಾಡ್ಕೋಬಹುದಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ನೀವು ಮಾಡ್ಬೋದಾಯ್ತು. ಹಂಗಂದ್ರೆ ನೀವು ಮಹಿಳಾ ವಿರೋಧಿ, ಆ ಮಹಿಳಾ ವಿರೋಧಿ ಪಕ್ಷ ನೀವು. ಪುರುಷರ ಪರವಾಗಿದ್ದೀರಾ? ಮತ್ತೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ, ನಮ್ ಕರ್ನಾಟಕ ರಾಜ್ಯದ ಮಟ್ಟಿಗೆ ತಗೋಬೇಕಂದ್ರೆ ಈ ಗ್ಯಾರಂಟಿ ಸ್ಕೀಮ್ಗಳು ಬರೀ ಲೇಡೀಸ್ಗೆ ಕೊಟ್ಟಿದ್ದಾರೆ, ಮೇಜರ್ ಲೇಡೀಸ್ ಕೊಟ್ಟಿದ್ದಾರೆ. ಹಂಗಂದ್ರೆ ಇವ್ರಿಗೆ ಯಾವತ್ತು ಮಹಿಳೆಯರು ಇಸ್ಕೊತಾ ಇರ್ಬೇಕು. ಮೇಡಮ್ ಇಲ್ಲಿ ಕೇಳಿ, ಮಹಿಳೆಯರು ಯಾವತ್ತು ತಗೋತಾ ಇರ್ಬೇಕು. ಕೊಡೋ ಜಾಗಕ್ಕೆ ಬರಬಾರ್ದು ಮಹಿಳೆಯರು, ಬರಬಾರ್ದು. ಮೇನ್ ನಮ್ಮ ಕಾಂಗ್ರೆಸ್ನವ್ರನ್ನ ಉದ್ದೇಶ ನೋಡಿ, ನಾವು ಮೊದ್ಲಿಂದಾನು ಪ್ರತಿಪಾದಿಸ್ತಾ ಬಂದಿದೀವಿ. ನಮ್ಮ ದೇವೇಗೌಡ ಅಪ್ಪಾಜಿ 1996 ಅಲ್ಲಿ ಯಾವಾಗ ಮಹಿಳೆಯರ ಪರವಾಗಿ ಧ್ವನಿ ಎತ್ತಿದ್ರು, ಅವ್ರಿಗೆ ಮೀಸಲಾತಿ ಬೇಕೇ ಬೇಕು ಅಂದ್ರೆ ಇವತ್ತಿಗೂ ಹೋರಾಡ್ತಾ ಇದ್ದಾರೆ. ಸಂಸದಲ್ಲೂ ಕ್ವಶನ್ ಮಾಡಿದ್ದಾರೆ. ದಟ್ ಇಸ್ ನಾಟ್ ಮೆಂಟ್ ದಟ್ ನಮಗ್ ಕ್ರೆಡಿಟ್ ಬರಬೇಕು ಅಂತಲ್ಲ. ಮಹಿಳೆಯರು ಸಶಕ್ತಳಾಗ್ಬೇಕು, ಅವಳು ಒಂದು ಅಧಿಕಾರದ ಸ್ಥಾನದಲ್ಲಿ ಇರ್ಬೇಕು, 4 ಜನಕ್ಕೆ ಮಾರ್ಗದರ್ಶಕರಾಗಬೇಕು. ಅದು ನಮ್ಮ ಪಕ್ಷದ ನಿಲುವು. ಯಾವುದೇ ಒಂದು ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಲೋಕಸಭೆಯಲ್ಲಿ ಒಬ್ಬ ಮಹಿಳೆಯಾಗಿ ಪ್ರಿಯಾಂಕಾ ಗಾಂಧಿ ಅವರು ಅದನ್ನ ಹೆಂಗ್ ವಿರೋಧಿಸ್ಬಿಟ್ರು, ಕನ್ನಿಮೋಳಿ ಅವರು ಒಬ್ಬ ಮಹಿಳೆಯಾಗಿ ಅದನ್ನ ಹೆಂಗ್ ವಿರೋಧಿಸ್ಬಿಟ್ರು ಅಂತ ಅನ್ಸುತ್ತೆ. ಬೀಂಗ ಮಹಿಳೆ ನೀವು ಬೇಕು, ಮೀಸಲಾತಿ ಬೇಕು, ನಾವು ಮುಂದಕ್ಕೆ ಬರಬೇಕು, ಪ್ರಾತಿನಿಧ್ಯ ಪಡ್ಕೋಬೇಕು, ನಮಗೂ ಒಂದು ಅಧಿಕಾರ ಬೇಕು, ನಾವು ಡಿಸಿಷನ್ ಮೇಕಿಂಗ್ ಅಲ್ಲಿ ಸ್ಟ್ರಾಂಗ್ ಇದೀವಿ ಅಂತ ಹೇಳ್ತಿದ್ದೀರಿ. ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಅದೇ ಮೇಡಮ್ ಇಲ್ಲಿ ಕೇಳಿ, ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಅವ್ರಿಗೆ ಮಹಿಳಾ ಮೀಸಲಾತಿ ಅವಶ್ಯಕತೆ ಇಲ್ಲ. ಅವ್ರಿಗೆ ಅದ್ ಬೇಕಿದ್ರೆ ಅವ್ರ ಮಹಿಳಾ ಮೀಸಲಾತಿಗೆ ಪ್ರಮೋಷನ್ ಕೊಡ್ತಾ ಇದ್ರು. ನೆನ್ನೆ ಎಂತ ಐತಿಹಾಸಿಕ ದಿನ, ಎಲ್ಲ ಸ್ಪಾಯಿಲ್ ಮಾಡಿದ್ರು. ನಮ್ಮ ದೇಶಕ್ಕೆ ಒಂದು ಒಳ್ಳೆ ಸುದಿನ ಅಲ್ವಾ ನೆನ್ನೆ ಅವ್ರು ಕೊಟ್ಟಿದ್ರೆ ನಮ್ಗೆ ಒಳ್ಳೆ ಒಂದು ನಾವೆಲ್ಲ ತುಂಬಾ ಗ್ರೇಟ್ ಆಗ್ತಾ ಇದ್ವಿ ಮಹಿಳೆಯರು. ವಿ ಆರ್ ಪ್ರೌಡ್ ಇಂಡಿಯನ್ಸ್ ಆಸ್ ಎ ಇಂಡಿಯನ್. ಏನ್ ಮಾಡಿದ್ರು ನೆನ್ನೆ? ಕಂಪ್ಲೀಟ್ ಸ್ಪಾಯಿಲ್ ಮಾಡಿದ್ರು. ಮಾತಾಡಕ್ಕಿದೆ, ಮಾತಾಡ್ತೀನಿ ನಿಮ್ ಜೊತೆ. JDS ವಕ್ತಾರ ಜೊತೆ ಶಶಿಕಾಂತ್ ಹೆಡ್ರಳ್ಳಿ ಅವರೇ, ನೀವ್ ಹೇಳ್ಬೇಕು. ಕ್ರೆಡಿಟ್ ವಾರ್ಗಳು ಸಿಕ್ಕಾಬಿಟ್ಟೆ ಆಗ್ತಾ ಇದೆ. ಬಟ್ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ವಾಸ್ತವನ ನಾವು ನೋಡಬೇಕಾಗತ್ತೆ. ಹಾಗಾದರೆ ಹೇಳಿ, ಯಾವ್ಯಾವ ಪಕ್ಷ ಎಷ್ಟರ ಮಟ್ಟಿಗೆ ಮಹಿಳೆಯರಿಗೆ ಇದುವರೆಗೂ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ? ಇದ್ರ ಜೊತೆಗೆ ಒಂದು ಐತಿಹಾಸಿಕ ದಿನ ಆಗಬೇಕಾಗಿದ್ದು ಕರಾಳ ದಿನ ಆಗಿದೆ ಅನ್ನುವಂತಹ ನೋವಿನಿಂದ ಮಹಿಳೆಯರು ಮಾತಾಡ್ತಾ ಇದ್ದಾರೆ. ಹಾಗಾದರೆ ವಿಪಕ್ಷಗಳು, INDIA ಮೈತ್ರಿಕೂಟದ ಆ ಪಕ್ಷಗಳು 70 ಕೋಟಿ ಮಹಿಳೆಯರ ವಿರೋಧವನ್ನು ಕಟ್ಕೊಂಡಿದೆಯಾ ಅನ್ನೋದೇ ಪ್ರಶ್ನೆ. ಮೊದಲನೇದಾಗಿ ಈಗ ಮಹಿಳಾ ಮೀಸಲಾತಿ ಅನ್ನೋದು ಈಗ ಸದ್ಯಕ್ಕೇನು ಇತ್ತಲ್ವಾ, ಅಗತ್ಯ ಇಲ್ಲ. 2023 ಸೆಪ್ಟೆಂಬರ್ 20ರಂದು ಬಹುಮತದಿಂದ, ಎಷ್ಟು ಅಂತಂದರೆ 543ರಲ್ಲಿ 454 ಜನ ಸಪೋರ್ಟ್ ಮಾಡಿದರು. ಅಂದರೆ ಸರ್ವಾನುಮತದಿಂದ ಈಗಾಗಲೇ ಒಂದು ಮಸೂದೆ ಪಾಸ್ ಆಗಿದೆ. ಇವಾಗಿನ ಅಗತ್ಯನೇ ಇಲ್ವಲ್ಲ. 543 ಸೀಟ್ನಲ್ಲಿ ನಮಗೆ 33% ಕೊಡಬೇಕು ಅಂತ ಈಗಾಗಲೇ ನಿರ್ಧಾರ ಆಗೋಗ್ಬಿಟ್ಟಿದೆ. ಸಂಸತ್ತಿನಲ್ಲಿಯೂ ಸಹಿತ ಅಪ್ರೂವಲ್ ಆಗೋಗ್ಬಿಟ್ಟಿದೆ. ಈಗ 2023ರಲ್ಲಿ ಅಪ್ರೂವಲ್ ಆದಮೇಲೆ 2024ರಲ್ಲಿ ಅದು ಇಂಪ್ಲಿಮೆಂಟ್ ಆಗಬೇಕಾಗಿತ್ತು ಮಸೂದೆ. ಆವಾಗ ಮಾಡಲಿಲ್ಲ. 2024ರ ಚುನಾವಣೆಯಲ್ಲಿದೆ. ಮೋದಿ ಮತ್ತು ಅವರು ಪಟಾಲಮ್ಮನವರು ಏನು ಮಾಡಿದ್ರು, ಎಲ್ಲ ಕಡೆ ಹೋದಲ್ಲೆಲ್ಲ ನೋಡಿ 33% ನಾನು ಮೀಸಲಾತಿ ಕೊಟ್ಬಿಟ್ಟಿದ್ದೀವಿ ಅಂತ ಹೋದಲ್ಲೆಲ್ಲ ಪಬ್ಲಿಸಿಟಿ ತಗೊಂಡ್ರು, ಮಹಿಳೆಯರ ಮತಗಳನ್ನು ತೆಗೆದುಕೊಂಡ್ರು. ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಇವತ್ತಿನವರೆಗೂ? ಇವಾಗ ಯಾಕೆ ಬಂತು ಸಂದರ್ಭ ಅಂದ್ರೆ, ನಿಮಗೆ ಸಮಯ ಇರಲಿಲ್ವಾ? 2023ರಿಂದ ಸಮಯ ಇತ್ತಲ್ವಾ? ಹೋಗಲಿ, ಅವ್ರು 60 ವರ್ಷದಿಂದ 70 ವರ್ಷದಿಂದ ಕಾಂಗ್ರೆಸ್ ಅವರು ಮಾಡಿಲ್ಲ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ 11 ವರ್ಷದಿಂದ ನೀವೇನು ಕಿತ್ತಾಕಿದ್ರಿ? 11 ವರ್ಷದಿಂದ ಯಾಕೆ ಮಾಡಲಿಲ್ಲ? ಆಯ್ತು, 2023ರಲ್ಲಿ ಅವಕಾಶ ಸಿಕ್ಕಾಗೂ ಸಹಿತ ಅದು ಯಾವತ್ತೂ ಆಗದೆ ಇರತಕ್ಕಂಥ ಬಹುಮತದಿಂದ ಅದು ನಿರ್ಧಾರ ಆದ್ಮೇಲೂ ಸಹಿತ, ರಾಷ್ಟ್ರಪತಿಯವರು ಅಂಕಿತ ಹಾಕಿದ ಮೇಲೂ ಸಹಿತ ಯಾಕ್ರಿ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಿ ಜಾರಿಗೆ ತರಲಿಲ್ಲ? ಅಂದ್ರೆ ಇದರಲ್ಲಿ ರಾಜಕೀಯ ಇದೆ ಅಲ್ವಾ ನಿಮಗೆ ಯಾರಿಗೂ ಸಹಿತ ಇದನ್ನ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನೋದಿಲ್ಲ, ಬರೀ ನೆಪ ಹೇಳೋದು ಅಷ್ಟೇನೆ. ಸೊ ಇವಾಗ ಬಂದಿದ್ದೀರಾ ಒಂದಕ್ಕೊಂದು ಜೊತೆ ಸೇರಿಸ್ಕೊಂಡು, ಈಗ ಡಿಲಿಮಿಟೇಷನ್ಸ್ ಅದನ್ನ ಜೊತೆ ಸೇರಿಸ್ಕೊಂಡ್ಬಿಡೋದು.
ಬೇಕಿಲ್ವಲ್ಲ. ಆಮೇಲೆ ನೀವು ಹೇಳಿದ ಇನ್ನೊಂದು ಪ್ರಶ್ನೆಗೆ ಹೇಳ್ತಾ ಇರೋದು, ಯಾವ ಪಕ್ಷ ಎಷ್ಟು ಕೊಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು. 2024 ಲೋಕಸಭೆಯಲ್ಲಿ ಕೊಟ್ಟಿದ್ದೀರಾ ಎಷ್ಟು? BJP ಅವರು 15% ಮಹಿಳೆಯರಿಗೆ ಕೊಟ್ಟಿರೋದು, ಟಿಕೆಟ್ ಕೊಟ್ಟಿರೋದು. ಕಾಂಗ್ರೆಸ್ 12.5%, ಆಮೇಲೆ CPIM 13%, BSP 8%, ಎಲ್ಲದಕ್ಕಿಂತ ಹೆಚ್ಚು ಕೊಟ್ಟಿದ್ದು ನಮ್ದು ಇದು ಮಮತಾ ಅವರು, ಬ್ಯಾನರ್ಜಿ ಅವ್ರದ್ದು ಅಥವಾ ತೃಣಮೂಲ ಕಾಂಗ್ರೆಸ್ನವರು 25% ಕೊಡ್ತಾರೆ. ಯಾವುದು ಇದು 2024ರಲ್ಲಿ. ಆದ್ರೆ 2019 ಹಿಂದಿನ ಚುನಾವಣೆ ತೆಗೆದುಕೊಳ್ಳಿ, ಅವಾಗೂ ಸಹಿತ TMC ಅನ್ನೋದು 40% ಜನಕ್ಕೆ, ಮಹಿಳೆಯರಿಗೆ ಟಿಕೆಟ್ ಕೊಡ್ತಾರೆ ಅವರು. ಆದ್ರೆ ಇವ್ರು ಏನ್ ಮಾಡಿದ್ರು, BJP ಅವರು 12% ಕೊಡ್ತಾರೆ, ಕಾಂಗ್ರೆಸ್ನವ್ರು 12% ಕೊಡ್ತಾರೆ, CPM ದವ್ರು 12% ಕೊಡ್ತಾರೆ. ಅಂದ್ರೆ ನಿಮಗೆ ಈ ಸದ್ಯಕ್ಕೆ ಎಲ್ಲಾ ಪಕ್ಷದವ್ರಿಗೂ ಪ್ರಶ್ನೆ ಕೇಳ್ತಾ ಇದ್ದೀವಿ, ನಿಮ್ಗೆ ಮಹಿಳೆಯರಿಗೆ ಕೊಡ್ಬೇಕು ಅಂತಲ್ವಾ? ಆಯ್ತು, ಇಷ್ಟರ ಮೇಲೆಯೂ ಸಹಿತ ಏನು ಇವ್ರು ಕೊಟ್ಟಿದಾರಲ್ಲ ಮಹಿಳೆಯರಿಗೆ ಇಷ್ಟಾದರೂ ಟಿಕೆಟ್ಸ್ಗಳು, ಅವರೆಲ್ಲರೂ ಯಾರಂತ ತಿಳ್ಕೊಂಡಿದ್ರ? ಅವರೆಲ್ಲರೂ ಸಹಿತ ಗಂಡನ ತಂದೆಯ ಬದಲಾಗಿ ಕೊಟ್ಟಿರ್ತಕ್ಕಂಥ ಸೀಟ್ಗಳು. ಆಮೇಲೆ ಹಿಂದೂ ಮೇಲ್ಜಾತಿ ಮತ್ತು ಮೇಲ್ವರ್ಗದ ಮಹಿಳೆಯರೇ, ಕೆಳವರ್ಗದವ್ರ ಮಹಿಳೆಯರಿಗೆ ಕೊಡಲಿಲ್ಲ ಇವರು. ಅದರ ಅರ್ಥ ಏನು ಅಂತಂದ್ರೆ, ಮಹಿಳೆಯರಿಗೆ ಟಿಕೆಟ್ ಕೊಟ್ಟರೂ ಸಹಿತ ಅವರು ಪುರುಷರ ಪರವಾಗಿ ಕೊಟ್ಟಿರ್ತಾರೆ ಹೊರತಾಗಿ ಬೇರೆ ರೀತಿಯಾಗಿ ಅಲ್ಲ. ಇದು ಮೊದಲನೇದ್ದು. ಆಮೇಲೆ ಎರಡನೇದ್ದು, ಈ ಸದ್ಯಕ್ಕೆ ಅವರು ಒಂದು ತಪ್ಪ ಹೇಳಿದರು, ದೇವೇಗೌಡರು ಕೊಟ್ಟರು ಪಂಚಾಯಿತಿಗಂತ. 1992-93ರಲ್ಲಿ ಪ್ರಧಾನಿಯಾಗಿರ್ತಕ್ಕಂಥ PV ನರಸಿಂಹರಾವ್ ಅವ್ರ ಸರ್ಕಾರ ಇತ್ತು. 73ನೇ ಮತ್ತು 74ನೇ ಸಂವಿಧಾನಿಕ ತಿದ್ದುಪಡಿ ಅಂತ ತೆಗೆದುಕೊಂಡ್ಬಂದ್ರು. ಪಂಚಾಯತ್ ರಾಜ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕಡ್ಡಾಯಗೊಳಿಸಿದರು. ಅಂದ್ರೆ ನಾನು ಕಾಂಗ್ರೆಸ್ ಪರವಾಗಿಲ್ಲ, ಆದ್ರೆ ತಂದಿರೋದು ಕಾಂಗ್ರೆಸ್ ಸರ್ಕಾರ, PV ನರಸಿಂಹರಾವ್ ಅವರಿದ್ರು. ಅವತ್ತಿಂದ ಇವತ್ತಿನವರೆಗೂ ಸಹಿತ ಲೋಕಲ್ ಬಾಡಿಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಜಾರಿಗೆ ಬಂತು, ಅವತ್ತಿಂದ ಇವತ್ತಿನವರೆಗೂ. ಹಾಗಾದ್ರೆ ನೀವು ಕೇಳಿದ್ರಲ್ಲ, ಮಹಿಳಾ ಮೀಸಲಾತಿಯೇ ಸಪರೇಟ್, ಅದನ್ನ ಕ್ಷೇತ್ರ ವಿಂಗಡಣೆ ಜೊತೆ ಲಿಂಕ್ ಮಾಡೋದು ಬೇಡ ಅಂತ ಹೇಳಿ 543ರಲ್ಲೇ ನೀವು ಮಾಡೋದಾದ್ರೆ ಸಾಧ್ಯನಾ? ಮಹಿಳಾ ಮೀಸಲಾತಿ 180 ಸೀಟ್ ಕೊಡಬೇಕು. ಯಾರಿಗೆ? ಮಹಿಳೆಯರಿಗೆ 543 ಮೈನಸ್ 180 ಸೀಟ್ ಕೊಡಬೇಕು. ಆಯ್ತಾ? 180 ಸೀಟ್ ಕೊಡಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥ ಈ MP-ಗಳೆಲ್ಲರೂ ಸಹಿತ ಮನೆ ಹೋಗ್ತಾರೆ. ಈಗಾಗಲೇ ಅನುಭವಿಸಿದಾರಲ್ಲ ಎಲ್ಲ ಸವಲತ್ತುಗಳನ್ನ, ಅದೆಲ್ಲ ಬಿಡ್ತಾರಲ್ಲ ಎಲ್ಲ ಪಕ್ಷಕ್ಕೂ ಸೇರಿ ಹೇಳ್ತಾ ಇರೋದು ನಾನು, ಒಬ್ಬರಿಗಲ್ಲ. ಆದ್ದರಿಂದ ಅಲ್ಲಿರ್ತಕ್ಕಂಥ ಪುರುಷ MP-ಗಳಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ಇವ್ರೇನ್ ಮಾಡಿದೆ, 543 ಸೀಟ್ಗಳಿದಾವಲ್ಲ ಸ್ವಾಮಿ, 543 ಈಗಾಗಲೇ ಅನುಮತಿ ತೆಗೆದುಕೊಂಡಿದ್ದೇನಷ್ಟು ನೀವು ರಾಷ್ಟ್ರಪತಿಗಳ ಅಂಗೀಕಾರ ಮಾಡಿದ್ದು ಯಾವಾಗ? ಇದಕ್ಕೆಲ್ಲ 543 ಅಲ್ಲೇ ಇರೋದು ಟ್ವಿಸ್ಟ್. ಅದ್ರ ಬಗ್ಗೆ ಡೀಟೇಲ್ ಆಗಿ ಅದಕ್ಕೆ ಯಾಕೆ ಬದಲಾಯಿಸ್ತೀರಿ? 543 ಸೀಟುಗಳು ಅಂತೇನಿದೆ, ಅದರಲ್ಲೇ ನೀವು ಮಹಿಳಾ ಮೀಸಲಾತಿಯನ್ನು ಒದಗಿಸುವುದಾದರೆ ಅದು ಸಾಧ್ಯವ ಅನ್ನೋದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡಬೇಕಾಗತ್ತೆ. ಅದಕ್ಕೆ ಆ ಮಹಿಳಾ ಮೀಸಲಾತಿಯ ಜೊತೆ ಅಂಟಿಕೊಂಡಿದ್ದು ಕ್ಷೇತ್ರ ವಿಂಗಡಣೆ. ಈ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ವಿಂಗಡಣೆಯನ್ನು ಪ್ರತ್ಯೇಕವಾಗಿ ನೋಡುವ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳು ಉದ್ಭವಿಸುತ್ತೆ. ವಿಪಕ್ಷದ ಹಲವು ನಾಯಕರು, ಸ್ವತಃ ಸಿದ್ದರಾಮಯ್ಯನವ್ರು ಮಾತಾಡಿದ್ದನ್ನು ನೀವು ಗಮನಿಸಿದ್ರೆ, ಮೀಸಲಾತಿ ಕೊಡಬೇಕು ಅನ್ನೋ ಮನಸ್ಸಿತ್ತು ಅಂದರೆ 543ರಲ್ಲೇ ಕೊಡಿ ಅಂತ. ಈಸ್ ಇಟ್ ಪಾಸಿಬಲ್? ಪ್ರಾಕ್ಟಿಕಲಿ ನೋಡೋದಾದ್ರೆ ಸಾಧ್ಯನಾ ಅದು? ಯಾಕೆ ಸಾಧ್ಯ ಆಗಲ್ಲ ಮೇಡಮ್? ಈಗ ಜನಗಣತಿ ನಡೀತಾ ಇದೆ, ಮತ್ತು 2011 ಪ್ರಕಾರ ಯಾಕೆ ಇವರು ಇದನ್ನ ಮಾಡ್ತಾ ಇದ್ದಾರೆ? ಅದು ನೋಡ್ಬೇಕಾಗತ್ತಲ್ಲ. ನಿಮ್ಗೆ ಯಾವ ನೈತಿಕತೆ ಇದೆ? 2011ರ ಜನಗಣತಿ ಆಧಾರದಲ್ಲಿ ಅವ್ರು ಮಾಡಕ್ ಹೊರಟಿದ್ದಾರೆ ಅನ್ನೋದನ್ನ ಹೇಳಕ್ ನಿಮ್ಗೆ ಯಾವ ನೈತಿಕತೆ ಇದೆ? ನೀವಿವತ್ತು ಏನಾದ್ರು ಯೋಜನೆ ತರಬೇಕು, ಏನಾದ್ರು ಮಾಡ್ಬೇಕು ಅನ್ನೋದಾದ್ರೆ ಯಾವ ಸ್ಟ್ಯಾಟಿಸ್ಟಿಕ್ಸ್ ತಗೋತಾ ಇದ್ದೀರಿ? ಅಲ್ಲ, 2011ರದೇ ತಗೊಳ್ಳೋದು. ಯಾಕಂದ್ರೆ ಅಲ್ಲಿಂದ ಇಲ್ಲಿವರೆಗೆ 15 ವರ್ಷದಲ್ಲಿ ಯಾವುದೇ ಜನಗಣತಿ ಆಗಿಲ್ವಲ್ಲ. ಮಾಡಿಲ್ವಲ್ಲ. ಬಿಜೆಪಿ ಸರ್ಕಾರ ಮಾಡ್ಬೇಕಾಗಿತ್ತು. ಕೋವಿಡ್ ನೆಪ ಹೇಳಿ ಅವ್ರು ಮಾಡಕ್ಕಾಗಿಲ್ಲ ಅವ್ರ ಕೈಯಿಂದ. ಆಮೇಲೆ ಅವಾಗ 2011ರ ಜನಗಣತಿ ಇವರು ಇದಕ್ಕೆ ಅನುಗುಣವಾಗಿ ಮಾಡ್ತಾ ಇದ್ರೆ 543 ಸೀಟ್ಗಳಿಗೆ ಯಾಕೆ ಮಾಡಕ್ಕಾಗಲ್ಲ? ಆಮೇಲೆ ಇನ್ನೊಂದು ಹೇಳ್ತಾ ಇದ್ರು ಇವರು, ನಾವು ದೇವೇಗೌಡರು ಮೊದಲಿಗೆ ಪ್ರಾರಂಭ ಮಾಡಿದ್ರು, ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದನ್ನ ಮುಂದೆ ನಡೆಸಿದ್ರು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. 1987ನೇ ಇಸ್ವಿನಲ್ಲಿ ರಾಜೀವ್ ಗಾಂಧಿ ಅವರು, ಅಂದಿನ ಪ್ರಧಾನಮಂತ್ರಿಗಳು, ಮಹಿಳಾ ಮತ್ತು ಸಬಲೀಕರಣ ಮಂತ್ರಿ ಆದಂತಹ ಮಾರ್ಗರೆಟ್ ಅಳ್ವಾ ಅವರ ನೇತೃತ್ವದಲ್ಲಿ 14 ಜನರ ಒಂದು ಸಮಿತಿ ಮಾಡಿ ಇದು ಮಹಿಳಾ ಮೀಸಲಾತಿ ಲೋಕಲ್ ಬಾಡಿ ಇಲೆಕ್ಷನ್ಸ್ ಅಲ್ಲಿ ಕೊಡಬೇಕಂತ ಹೇಳಿ ಅವ್ರಿಗೊಂದು ಇದನ್ನ ಕೊಟ್ಟಾಗ ಅವರು ಸಂಪೂರ್ಣವಾದಂತಹ ಶಿಫಾರಸು ಮಾಡಿ ಅದನ್ನ ಮಾನ್ಯ PV ನರಸಿಂಹರಾವ್ ಅವರು
1992ರಲ್ಲಿ ಏನ್ ನಮ್ಮ ಶಶಿಕಾಂತ್ ಅವರು ಹೇಳಿದ್ರು, ಸಂವಿಧಾನಿಕ ತಿದ್ದುಪಡಿ 74ನೇ ತಿದ್ದುಪಡಿಯ ಆಧಾರದಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಆಗಿರ್ಬೋದು, ಮಹಿಳೆಯರಿಗೆ 33% ಮೀಸಲಾತಿ ಕೊಡುವುದರಲ್ಲಿ ಒಂದು ದೊಡ್ಡ ಈ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ಒಂದು ಕ್ರಾಂತಿ ಆಯಿತು. ಆ ಕ್ರಾಂತಿಯ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿಂದ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಸಬಲೀಕರಣಕ್ಕಾಗಿ, ಮಹಿಳೆಯರ ರಾಜಕೀಯ ಪುನಶ್ಚೇತನಕ್ಕಾಗಿ, ಸಾಮಾಜಿಕ ಶೈಕ್ಷಣಿಕವಾಗಿ ಅವರಿಗೆ ಶಕ್ತಿ ತುಂಬೋದಕ್ಕಾಗಿ ಹಲವಾರು ಯೋಜನೆಗಳನ್ನು ತೆಗೆದುಕೊಂಡು ಬರ್ತಾ ಇದೆ. 2002ರಲ್ಲಿ ಮಾನ್ಯ ಅಂದಿನ ಮಂತ್ರಿಯಾದಂತಹ ಮೊಟ್ಟಮ್ಮ ಅವರು ಕರ್ನಾಟಕ ಸರ್ಕಾರದಲ್ಲಿ ಸ್ತ್ರೀ ಶಕ್ತಿ ಯೋಜನೆ ಅಂತ ಒಂದು ಅಭೂತಪೂರ್ವವಾದ ಯೋಜನೆ ಭಾರತದಲ್ಲಿ ಯಾರೂ ತಂದಿರಲಿಲ್ಲ. ಅಂತ ಯೋಜನೆಯನ್ನು ತಂದು ಇವತ್ತು ಸ್ವಸಹಾಯ ಸಂಘಗಳಾಗಿರ್ಬೋದು, ಸ್ತ್ರೀ ಸಂಘಗಳಾಗಿರ್ಬೋದು, ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ರು. ಅದರ ಮುಂದುವರೆದ ಭಾಗ ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ತಂದಿದ್ದೀವಿ. ಆರ್ಥಿಕ ಸ್ವಾವಲಂಬನೆ, ಏನು ಕೋವಿಡ್ ನಂತರ, ಕೋವಿಡ್ ಅನ್ನುವಂತಹ ಮಾರಣಾಂತಿಕ ಸಾಂಕ್ರಾಮಿಕ ಒಂದು ರೋಗದ ಹಿನ್ನೆಲೆಯಲ್ಲಿ ಭಾರತ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ತತ್ತರ ಆದಂತಹ ಸಮಯದಲ್ಲಿ ಮಹಿಳೆಯರಿಗೆ ಆರ್ಥಿಕವಾದಂತಹ ಸ್ವಾವಲಂಬನೆ ಪುನಶ್ಚೇತನ ನೀಡೋದಕ್ಕಾಗಿ ಅವರು ಕೈ ಹಿಡಿಯುವಂತ ಕೆಲಸ ನಾವು ಇವತ್ತು ಮಾಡಿದ್ವಿ. ಇವತ್ತು ಇವ್ರು ಹೇಳ್ತಾರೆ ಬರೀ 2,000 ಕೊಡ್ತಾರೆ, ಫ್ರೀ ಬಸ್ ಕೊಡ್ತಾರೆ, ಇದರಿಂದ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಸಿಗತ್ತೆ, ಮುಂದೆ ಅವರು ಮುನ್ನೆಲೆಗೆ ಬರೋದಕ್ಕೆ ದಾರಿ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಬಿಜೆಪಿ ವಕ್ತಾರರು ಹೇಳಬೇಕು, ಮಹಿಳೆಯರ ಪರವಾಗಿರೋದು ಕಾಂಗ್ರೆಸ್, ನಾಟ್ ಬಿಜೆಪಿ ಅಂತಿದ್ದಾರೆ. ಬಿಜೆಪಿ ವಕ್ತಾರ ಈ ವಿಷಯದಲ್ಲಿ ಕಂಟಿನ್ಯೂ ಮಾಡಿ. ಸಾಬಾನು ಕೇಸ್ ನಾನಿದೆ ಈ ಪ್ರಕ್ರಿಯೆಯನ್ನ ನಾನು ಜ್ಞಾಪಕ ಮಾಡ್ಬೇಕಾಗತ್ತೆ. ಸಾಬಾನು ಕೇಸಲ್ಲಿ 72 years old ಒಬ್ಬಳು ಮಹಿಳೆ, ಶಿ ಗೋಸ್ ಟು ದ ಕೋರ್ಟ್ ಅಲ್ಲಿ ಅವಳಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಕೊಡ್ತಾರೆ, ಅವ್ರಿಗೆ ಮೇಂಟೆನೆನ್ಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಾಗ ಇದೇ ರಾಜೀವ್ ಗಾಂಧಿ ಅವರು 1985 ಅಲ್ಲಿ ಸಾಬಾನು ಗೋಸ್ ಟು ದ ಕೋರ್ಸ್, ಓಕೆ, ಜುಡಿಷಿಯಲಿ ಅವಳಿಗೆ ಜಸ್ಟಿಸ್ ಸಿಗುತ್ತೆ. ಆವಾಗ ರಾಜೀವ್ ಗಾಂಧಿ ಅವರು ಹೊಸ ಒಂದು ಅಮೆಂಡ್ಮೆಂಟ್ ತರ್ತಾರೆ. ಏನು ಅಂತಂದ್ರೆ, ಇಟ್ ಈಸ್ ಮುಸ್ಲಿಂ ವುಮೆನ್ ಪ್ರೊಟೆಕ್ಟಿವ್ ಅಂಡ್ ಡಿವೋರ್ಸ್ ಆಕ್ಟ್ ಅಂತ 1986 ಅಲ್ಲಿ ವಿಷಯಾಂತರ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಷಯಾಂತರ ಇದು ನೀವು ಮಾಡ್ತಾ ಇರೋದು ಮೇಂಟೆನೆನ್ಸ್ ಕೊಡಬೇಕಾಗಿತ್ತು. ಸರಿ, ಅದಕ್ಕೆ ಇದಕ್ಕೆ ಏನು ಸಂಬಂಧ ಇದೆ? ಅವ್ರದ್ದೇನೋ ಕಾಂಟೆಕ್ಸ್ಟ್ ಇರುತ್ತೆ, ಅವ್ರದ್ದೇನೋ ಭಾವನೆ, ನೀವು ಅದನ್ನ ಡಿಸ್ಟರ್ಬ್ ಮಾಡಿದ್ರಂಗೆ. ನೀವು ಇಲ್ಲಿ ನೋಡಿ, ಇಲ್ಲೇ ನಿಮ್ ನೋಡಿ 33 ಅಲ್ಲ 3 ಕೊಡ್ತಿಲ್ಲ ಪರ್ಸೆಂಟ್. ಕಂಟಿನ್ಯೂ ಮಾಡಿ ಮೇಡಮ್. ಬರೀ ಸುಳ್ಳು ಹೇಳಿದ್ರೆ ಯಾರು ಕೊಡ್ತಾರೆ? ಇಲ್ಲ ಅದಕ್ಕೆ ಇದಕ್ಕೆ ಏನ್ ಮೇಡಮ್ ಸಂಬಂಧ? ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡಿ ನೀವು, ಶಬಾನಾ ಕೇಸ್ ಬಗ್ಗೆ ಇನ್ನೊಂದು ಚರ್ಚೆ ಮಾಡಿ. ತಪ್ಪಿದ್ಯಾ ಹೇಳಿ, ಮುಸ್ಲಿಂ ವುಮೆನ್ ಆಕ್ಟ್ ತಪ್ಪಿದ್ಯಾ ಹೇಳಿ. 1986 ಅಲ್ಲಿ ರಾಜೀವ್ ಗಾಂಧಿ ಅವರು ಇದು ಆಕ್ಟ್ ತಗೊಂಡ್ ಬಂದ್ರು. ಅವಾಗ ಬರೀ 3 ತಿಂಗಳು. ಒಂದ್ ನಿಮಿಷ, ಟ್ರಿಪಲ್ ತಲಾಕ್ ತಗೊಂಡ್ ಬಂದವ್ರು ಯಾರು? ನಮ್ಮ ಸರ್ಕಾರ ಟ್ರಿಪಲ್ ತಲಾಕ್ ತಗೊಂಡ್ ಬಂದು ಮುಸ್ಲಿಂ ಮಹಿಳೆಯರಿಗೆ ಅವ್ರಿಗೆ ಬೇಕಾದಂತ ಜಸ್ಟಿಸ್ ಅನ್ನ ಕೊಟ್ಟಿದೆ. ಮಹಿಳಾ ವಿರೋಧಿ ಬಿಜೆಪಿ ಅನ್ನೋದು ಇದು ಸುಳ್ಳು, ಕಾಂಗ್ರೆಸ್ ಇದೆ ಮಹಿಳಾ ವಿರೋಧಿ. ಇದು ಯಾವಾಗಿಂದ ನಾನು ಹೇಳ್ತಾ ಇದ್ದೀನಿ. ಜವಾಹರ್ಲಾಲ್ ನೀವೇ ಹೇಳಿ. ಅಲ್ಲ, ಅವ್ರಿಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ವಿಷಯಾಂತರ ಮಾಡೋದೇ ನಿಮ್ ಕೆಲಸ. ಅಲ್ಲ, ಮಹಿಳೆಯರು ಬರೀ ಮುಸ್ಲಿಮರಲ್ಲಿ ಇಲ್ಲ, ಎಲ್ಲಾ ಕಡೆನೂ ಇದ್ದಾರೆ, ಎಲ್ಲಾ ಸಮುದಾಯದಲ್ಲೂ ಇದ್ದಾರೆ. ಓಟ್ಗೋಸ್ಕರ ಮಾಡಿದ್ರಿ ನೀವು. ಅವ್ರಿಗೆ ನ್ಯಾಯ ಸಿಕ್ಕಿಲ್ವಾ? ತ್ರಿವಳಿ ತಲಾಖಿಂದ ಹೆಣ್ಮಕ್ಳಿಗೆ ನ್ಯಾಯ ಸರ್, ಎಲ್ಲಾನು ಆತರ ವಿರೋಧಿಸಬೇಡಿ, ಚೆನ್ನಾಗಿಲ್ಲ ಇದು. ಐ ವಿಲ್ ನಾಟ್ ಅಕ್ಸೆಪ್ಟ್. ಸಂಬಂಧ ಇದೆಯಾ? ತಲಾಖು ಕೂಡ ಏನ್ ಸರ್ ಇದು? ಟ್ರಿಪಲ್ ತಲಾಖಕ್ಕೂ ಮಹಿಳಾ ಮೀಸಲಾತಿಗೂ ಏನ್ ಸಂಬಂಧ ಹೇಳ್ಬಿಡ್ತೇವೆ? ನೀವ್ ಹೇಳಿದಿಷ್ಟೇ, ತ್ರಿವಳಿ ತಲಾಖ್ ತಂದಿದ್ದು ರಾಜಕೀಯ ಕಾರಣಕ್ಕೆ, ನಾಟ್ ಅಕ್ಸೆಪ್ಟೆಡ್. ಅದನ್ನೇ ಚರ್ಚೆ ಮಾಡಿ. ಈಗ ಮುಸ್ಲಿಂ ಮಹಿಳೆಯರು ವಿರೋಧಿಸ್ತಾರೆ ಈ ಸ್ಟೇಟ್ಮೆಂಟ್ ಅನ್ನ. ಕಂಟಿನ್ಯೂ ಮೇಡಮ್. ಒಂದು ನಿಮಿಷ, ಇದನ್ನ ಯಾಕೆ ನಾನು ರಿಫರ್ ಮಾಡ್ಬೇಕಾಗಿತ್ತು ಅಂದ್ರೆ, ಇವರು ಮೊದಲು ಫಸ್ಟ್ ಆಗಿ ಹೇಳಿದ್ರು ಕೋಮುವಾದಿಗಳು ಬಿಜೆಪಿ ಪಕ್ಷ ಅಂತ ಹೇಳಿದ್ರು. ಅದ್ರ ಪರವಾಗಿ ಐ ಹ್ಯಾಡ್ ಟು ಗಿವ್ ದಿಸ್ ಎಕ್ಸಾಂಪಲ್. ಫಸ್ಟ್ ಥಿಂಗ್, ಪ್ರಿಯಾಂಕಾ ಗಾಂಧಿ ಆಗ್ಲಿ ಬೇರೆಯವರು, ಪ್ರಿಯಾಂಕಾ ವಾದ್ರಾ ಆಗ್ಲಿ ಬೇರೆಯವರು ಎಲ್ಲರೂ ಏನ್ ಹೇಳ್ತಾರೆ, ಇಟ್ ಈಸ್ ಅನ್ ಅಬ್ಸಲ್ಯೂಟ್ ಸೀನ್ ಆಫ್ ನೆಪೋಟಿಸಮ್ ಇದೆ ಇದ್ರೊಳಗಡೆ. ಡೈನೆಸ್ಟಿ ಫ್ಯಾಮಿಲಿ ಅಂದ್ರೆ ಅವರಿಗೆ ಅಧಿಕಾರ ಸಿಗ್ಬೇಕು, ಪಾಲಿಸಿ ಮೇಕಿಂಗ್ ಅಲ್ಲಿ ಇರ್ಬೇಕು, ಬೇರೆ ಮಹಿಳೆಯರು ಯಾರು ಅಧಿಕಾರಕ್ಕೆ ಬರಬಾರ್ದು, ದೇ ಶುಡಂಟ್ ಬಿ ಇನ್ ದ ಪವರ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಅವ್ರದ್ದು ಒಂದು ವಿಚಾರ ಇದೆ. ದಟ್ ಇಸ್ ವೈ. ಆಮೇಲೆ ಇನ್ನೊಂದು ಸೆನ್ಸಸ್ ಯಾಕೆ ಬೇಕು ಅಂತಂದ್ರೆ, ಅಕಾರ್ಡಿಂಗ್ ಟು ನಾರಿ ಶಕ್ತಿ ವಂದನ ಅಧಿನಿಯಮ್, ದೇರ್ ಇಸ್ ಅ ಕ್ಲಾ ದಟ್ ವಿತ್ ಅ ನ್ಯೂ ಸೆನ್ಸಸ್ ದಿಸ್ this act will be implemented ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸೆನ್ಸಸ್ ಇಂಪಾರ್ಟೆಂಟ್ ಇದೆ. ವೆನ್ ಇಟ್ ಕಮ್ಸ್ ಟು ಡಿಲಿಮಿಟೇಷನ್ ಹೇಳ್ತೀರಾ ನೀವು 2011 ಅಂಕಿ ಅಂಶ ಇಟ್ಕೊಂಡಿದ್ದೀರಾ ಮೇಡಮ್ ನೀವು. ನಿಮ್ದು ಸೆನ್ಸಸ್ಸಿನ ಅಪ್ಡೇಟ್ ಬರೋದು 2030ಕ್ಕೆ, ನಿಮಗೆ ಎಲೆಕ್ಷನ್ ಇರೋದು 2029ಕ್ಕೆ. ಈಗ ಹೇಳಿ, ಯಾವ ಅಂಕಿ ಅಂಶ ಇಟ್ಕೊಂಡು ನೀವು ಮಹಿಳಾ ಮೀಸಲಾತಿ ಕ್ಷೇತ್ರ ವಿಂಗಡಣೆ ಮಾಡಕ್ ಹೊರಟಿದ್ರಿ ನೀವು? ಒಂದ್ ನಿಮಿಷ, ನಾವು ಸೆನ್ಸಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಫಸ್ಟ್ ಫೇಸ್ ಆಫ್ ಸೆನ್ಸಸ್ ಸ್ಟಾರ್ಟ್ ಮಾಡಿದೀವಿ. 30ಕ್ಕೆ ಬರುತ್ತೆ ಮೇಡಮ್ ಅದು ರಿಪೋರ್ಟ್. 2028 ರಿಪೋರ್ಟ್ ಬರುತ್ತಮ್ಮ ಅದು.
ಇಟ್ ಇಸ್ ಗೋಯಿಂಗ್ ಟು ಕಮ್ ಇನ್ 2020. ಡಿಲಿಮಿಟೇಷನ್ ಬೇಕು ನಮಗೆ. ಯಾಕೆ ಡಿಲಿಮಿಟೇಷನ್ ಬೇಕು ಅಂತಂದ್ರೆ one example. No. It is not. See, elections is there round the clock. Right, I got the concern. Okay, ಈಗ ನಮ್ಮ ಕಾಂಗ್ರೆಸ್ ವಕ್ತಾರರು ಒಂದು ಸಿಂಪಲ್ ಕ್ವಶನ್ ಕೇಳಿದ್ರು. ಸಿದ್ದರಾಮಯ್ಯನವರು ಅದನ್ನೇ ಪ್ರಸ್ತಾಪ ಮಾಡಿದ್ರು. ಮಹಿಳಾ ಮೀಸಲಾತಿ ಕೊಡಬೇಕು ಅನ್ನೋ ಇಚ್ಛೆ NDA ಆಗಿತ್ತು ಅನ್ನೋದಾದ್ರೆ 543 ಇಟ್ಟುಕೊಂಡೇ ಕೊಡಿ, ಯಾಕಾಗಲ್ಲ ಅಂತ ಕೇಳಿದ್ದಾರೆ. ಏನ್ ಹೇಳ್ತೀರಿ? ಸಿ, ಡಿಲಿಮಿಟೇಷನ್ ಇಂಪಾರ್ಟೆಂಟ್ ಇದೆ. ಯಾಕೆ ಹೇಳ್ತೀನಿ ಕೇಳಿ. ಇವ್ರ ಪ್ರಕಾರ ಇವ್ರಿಗೆ ಏನ್ ಭಯ ಗೊತ್ತಾ? ಯುವಕರು ಮತ್ತೆ ಬಂದ್ಬಿಡ್ತಾರೆ ಬಹಳಷ್ಟು ಜನ, ಮತ್ತೆ they'll come into the leadership this one. ಇವ್ರದೆಲ್ಲ ಅವಾಗ ಫೇಡ್ ಆಗುತ್ತೆ, ಸೈಡ್ ಲೈನ್ ಆಗುತ್ತೆ. ದೇ ಡೋಂಟ್ ವಾಂಟ್ ಟು ಗಿವ್ ದಟ್ ಆಪರ್ಚುನಿಟಿ. ಬೇರೆಯವ್ರಿಗೆ ಆಪರ್ಚುನಿಟಿ ಕೊಡ್ಬೇಕನ್ನೋದೇ ಇಲ್ಲ. ಮಹಿಳೆಯರ ಜೊತೆಗೆ ಯುವಕರು, ಯಾಕಂದ್ರೆ ಸೀಟ್ ಜಾಸ್ತಿ ಆಗುತ್ತೆ. ಈಗ 543 ಸೀಟ್ಸ್ ಇರೋದ್ರಿಂದ 850 ಆಗುತ್ತೆ. 860 ಪಾರ್ಲಿಮೆಂಟೇರಿಯನ್ ಸೀಟ್ ಆಗುತ್ತೆ. ದಿಸ್ ಯೂನಿಯನ್ ಟೆರಿಟರೀಸ್ 34 ಯೂನಿಯನ್ ಟೆರಿಟರೀಸ್ ಆಗುತ್ತೆ, ಸರಿನಾ? ಇದ್ರೊಳಗಡೆ ನಮ್ಗೆ ಬರೋದು ಎಷ್ಟು? 274 ವುಮೆನ್ ಪಾರ್ಲಿಮೆಂಟೇರಿಯನ್ಸ್ ವಿಲ್ ಗೆಟ್. ಮೊದಲು ಎಷ್ಟಿತ್ತು? 74 ಇತ್ತು. ಲುಕ್ ಎಟ್ ದ ಡಿಫರೆನ್ಸ್. 274 is not a small token amount of tips. It is a constructive, concrete ಡಿಸಿಷನ್ ಮೇಕಿಂಗ್. ಡೆಮೋಕ್ರಸಿಯಲ್ಲಿ ದಿಸ್ ಇಸ್ ವುಮೆನ್ ಲೆಡ್ ಪೊಲಿಟಿಕ್ಸ್ ಆಗ್ತಾ ಇದು. ದಿಸ್ ಇಸ್ ಸಚ್ ಒಂದು ಹಬ್ಬದ ವಾತಾವರಣ ಅಲ್ವಾ ಇದು? ಒಂದು ಬಹಳ ಹೆವಿ ಹಾರ್ಟೆಡ್. ರಾಜ್ಯಕ್ಕಾಗೋ ಅನ್ಯಾಯ ಏನ್ ಮಾಡ್ತೀರಿ? ರಾಜ್ಯಕ್ಕಾಗೋ ಅನ್ಯಾಯಗಳನ್ನ ಏನ್ರಿ ಮಾಡ್ತೀರಾ? ದಕ್ಷಿಣ ಭಾರತಕ್ಕೆ ಅನ್ಯಾಯ ಏನ್ ಮಾಡ್ತೀರಾ? ಹೇಳಿ, ನೀವು ಓಟಿಗೋಸ್ಕರ ಉತ್ತರ ಭಾರತವನ್ನು ಸ್ಲಾಗ್ ಮಾಡ್ತಾ ಇದ್ದೀರಾ. ಇಲ್ಲಿ ನಷ್ಟ ಆಗ್ತಾ ಇದೆಯಲ್ಲ ನಮಗೆ. 42 ಸೀಟ್ಸ್, 28 ಸೀಟ್ ಇಂದ 42 ಸೀಟ್ಸ್ ನಮಗೆ ಬರ್ತಾ ಇದೆ. ಅಲ್ಲಿ ಎಷ್ಟಾಗುತ್ತೆ? ಉತ್ತರ ಭಾರತದಲ್ಲಿ ಎಷ್ಟಾಗುತ್ತೆ? ಉತ್ತರ ಭಾರತದಲ್ಲಿ ಎಷ್ಟಾಗುತ್ತೆ ಹೇಳಿ? 180 ಆಗುತ್ತಲ್ವಾ? ಆಯ್ತು ಮೇಡಮ್, ಗಾಟ್ ಇಟ್. ಮೊದಲು ಹೇಳಿ ನೀವು. ಕರ್ನಾಟಕ ಲಾಸ್ ಆಗ್ತಾ ಇದೆಯಲ್ಲ, ಕನ್ನಡ ದ್ರೋಹಿಗಳು ನೀವು. ಆಯ್ತು ಬಿಟ್ಬಿಡಿ. ಹೌದು, ನೆಗೆಟಿವ್ ನೆರೇಟಿವ್ ನಿಮ್ದು ಚುನಾವಣೆ ಬಿಟ್ರೆ ಬೇರೆ ಏನು ಇಲ್ಲ ನಿಮ್ಮ ತಲೆಯಲ್ಲಿ. ಚುನಾವಣೆಗೋಸ್ಕರ ಏನ್ ಮಾಡ್ಬೇಕು ಅದು ಮಾತ್ರ ಮಾಡ್ತೀರಾ ನೀವು. ಆಯ್ತು ಬಿಡಿ ಸರ್. ಓಕೆ, ಶಶಿಧರ್ ಆಗ್ಲೇ ಶಶಿಕಾಂತ್ ವಿರೋಧ ಪಕ್ಷದಲ್ಲಿ ಇರೋದೇ ವಿರೋಧ ಮಾಡಕ್ಕೆ. ಸರ್ ಒಂದು ನಿಮಿಷ ಇರಿ ಸರ್. ಮೇಡಮ್ ಮಾಡಬೇಕು. ನೀವು ಬರೀ ಡಿಸ್ಟ್ರಕ್ಟಿವ್ ಆಗಿರೋದು ಮಾಡ್ತಿದಿರಲ್ಲ ಮೇಡಮ್. ಐ ಗಾಟ್ ಇಟ್. ಒಂದೆರಡೇ ನಿಮಿಷ ನನಗೆ AP ಅವ್ರ ಹತ್ರ ಮಾತಾಡ್ಬೇಕು. ಆಗ್ಲೇ ಶಶಿಧರ್ ಶಶಿಕಾಂತ್ ಅವ್ರು ಮಾಡಿದ್ರು. 543ರಲ್ಲಿ ನಾವು 33% ತಗೊಂಡ್ರು ಕೂಡ ಅಪ್ರಾಕ್ಸಿಮೇಟ್ಲಿ 179 or 180 ಮಹಿಳೆಯರಿಗೆ ಅಂತ ಕೊಡಬೇಕಾಗತ್ತೆ. ಸೊ ಹಂಗೆ ಕೊಟ್ಟರೆ ಪುರುಷರು ಅರ್ಧ. ಈಗ ನೆಕ್ಸ್ಟು BJP ಅಂತಲ್ಲ, ಯಾರೇ ಎಲೆಕ್ಷನಿಗೆ ಹೋದರೂ ಕೂಡ ಪುರುಷರು ಬಹುತೇಕ ಮನೇಲಿ ಉಳ್ಕೋಬೇಕಾಗತ್ತೆ. MP ಅಂತ ಯಾರು ಇದುವರೆಗೂ ಹಿರಿಯರು ಕಂಟೆಸ್ಟ್ ಮಾಡಿದ್ರು ಈ ಸತಿ ಮಾಡೋಂಗಿಲ್ಲ. MLA ಅಂತ ಯಾರು ಕಂಟೆಸ್ಟ್ ಮಾಡಿದ್ರು ಅವ್ರ ಮನೆಯವ್ರನ್ನ ಬಿಡಬೇಕಾಗತ್ತೆ. ಒಪ್ಪಿಗೆನಾ? ಯಾರಿಗೂ ಒಪ್ಪಿಗೆ ಇಲ್ಲ. ಇದು ಪಾಯಿಂಟ್. ಇದನ್ನೇ ಪುರುಷ ಪ್ರಧಾನ ಅನ್ನೋದು. ಅಕಸ್ಮಾತ್ ಆಗಿ ಈ ಅಮೆಂಡ್ಮೆಂಟ್ ಆಗಿ 175 180 ಕೊಟ್ಟರು ಸಹ ಅದು ರಬ್ಬರ್ ಸ್ಟಾಂಪ್ ಆಗಿ ಬಳಕೆ ಮಾಡ್ತಾರೆ. 2 ಲಾಕ್ ಬಳಕೆ ಮಾಡ್ಕೊಂತಾರೆ. ಈಗಲೂ ಅಷ್ಟೇನೆ. ನಾವು ಅದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಒಂದು ಸಕ್ಷಮ ಯಾರಿರ್ತಾರೆ, ಕ್ಷಮತೆ ಯಾರಿರ್ತಾರೆ, ದೃಢತೆ ಯಾರಿರ್ತಾರೆ, ಆಡಳಿತ ಯಾರು ಮಾಡ್ತಾರೆ, ಆ ಪಾರದರ್ಶಕ ಯಾರು ಇರ್ತಾರೆ, ಅಂತಹ ಮಹಿಳೆಯರಿಗೆ ಟಿಕೆಟ್ ಕೊಡಿ ಅಂತ ನಾವು ಇವತ್ತು ಸಹ ನಾವು ಅದನ್ನು ವಾದ ಮಾಡ್ತಾ ಇರತಕ್ಕಂಥದ್ದು. ಪ್ರತಿದಿನ ಪ್ರತಿನಿತ್ಯ ನಾವು ಅದನ್ನೇ ವಾದ ಮಾಡ್ಕೊಳ್ಳೋದು. ಈಗ ನೋಡಿ, ಈ 2011ರಲ್ಲಿ ಜಾತಿ ಗಣತಿ ಆಯ್ತು, ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ 12-13ಕ್ಕೆ ಅದಕ್ಕೆ ರಿಪೋರ್ಟ್ ಬಂದಿತ್ತು. ರಿಪೋರ್ಟ್ ಬಂದ ತಕ್ಷಣ ಅವತ್ತೇ ವಿರೋಧ ಮಾಡ್ಬೋದಾಗಿತ್ತು. ಡಿಲಿಮಿಟೇಷನ್ ಕನ್ವರ್ಟ್ ಮಾಡ್ಬೋದಾಗಿತ್ತು, ಮಹಿಳಾ ಮೀಸಲಾತಿ ಜಾರಿ ಮಾಡ್ಬೋದಾಗಿತ್ತು. ಅವರು ಸಹ ಅವತ್ತು ಜಾರಿ ಮಾಡಲಿಲ್ಲ. ಯಾಕೆಂದ್ರೆ ಇದೇ ಉದ್ದೇಶ. ಇಲ್ಲಿ ಇರ್ತಕ್ಕಂಥ ಪುರುಷ ಪ್ರಧಾನ ಏನಿದೆ, ಪುರುಷರ ಸಂಖ್ಯೆಗಳು ಕಡಿಮೆ ಆಗುತ್ತೆ, ಹೆಣ್ಣು ಮಕ್ಕಳ ಸ್ಥಾನ ಕೊಡಬೇಕಾಗುತ್ತೆ. ಹೆಣ್ಣು ಮಕ್ಕಳು ಕೊಟ್ಟಾಗ ನಾವು ಹಿಂಬಾಗಿಲಿಂದ ರಾಜಕೀಯ ಮಾಡಬೇಕಾಗುತ್ತೆ, ಮುಂಬಾಗಿಲಿಂದ ಮಾಡೋದಕ್ಕಾಗಲ್ಲ ಅಂತ ಅವತ್ತು ಅದನ್ನ ಅಡಗಿಸಿಟ್ಟಿದ್ರು. ಆದ್ರೆ ನಮ್ಮ ವಿಶ್ವವಿಖ್ಯಾತ, ವಿಶ್ವ ಮನೋಹರ, ವಿಶ್ವಗುರು, ಬಯೋಲಾಜಿಕಲ್ ದೇವರು ಅನ್ಸ್ಕೊಂಡಿರ್ತಕ್ಕಂಥವ್ರು ದೇವರೇ ಬಂದ ಮೇಲೆ ದೇವರೇ ಕೊಡ್ಬೋದಾಗಿತ್ತಲ್ಲ. ದೇವರೇ ದುರ್ಗಾಮಾತೆ ರೂಪದಲ್ಲಿ ಕೊಟ್ಟು ಎಲ್ಲಾ ದುರ್ಗಾ ಮಾತೆಯರನ್ನು ಒಳಗಡೆ ಕರ್ಕೊಂಬೋದಾಗಿತ್ತಲ್ಲ ಲೋಕಸಭೆಗೆ. ಅದು ಮಾಡಿದ್ರ 2014 ಗೆದ್ರು. ಡಿಮಾನಿಟೈಸೇಷನ್ ಮಾಡಿದ್ರು, GST ತಗೊಂಡ್ಬಂದ್ರು, ಎಲ್ಲ ಗಂಟೆ ಹೊಡೀರಿ ಅಂದ್ರು, ಇನ್ನೊಂದ್ ಮಾಡಿ ಅಂದ್ರು, ಮತ್ತೊಂದ್ ಮಾಡಿ ಅಂದ್ರು. 8 ಗಂಟೆಗೆ ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. 8 ಗಂಟೆಗೆ ಬರ್ತಾರೆ. ಒಬ್ಬರ ಪತ್ರಕರ್ತರ ಒಂದೇ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳದ ನಮ್ಮ ವಿಶ್ವಗುರು 19ರಲ್ಲಿ ಮಾಡ್ಬೋದಾಗಿತ್ತು, 24ರ ಮುಂಚೆ ಮಾಡ್ಬೋದಾಗಿತ್ತು. ಡಿಲಿಮಿಟೇಷನ್ ಮಾಡಿ 850 ಮಾಡ್ಕೊಂಡು ಅದೇ ಏನು 33% ಹೆಣ್ಣು ಮಕ್ಕಳು ಕೊಡ್ಬೋದಾಗಿತ್ತು, ಕೊಡ್ಲಿಲ್ಲ. 21 ಸೆನ್ಸಸ್ ಇದೆ ಇವತ್ತು. ನೋಡಿ ಇವತ್ತು 2000 ಇದ್ರ ಹುನ್ನಾರ ಏನ್ ಗೊತ್ತಾ? 50 ವರ್ಷ ಮಾಡ್ಲಿಲ್ಲ, ಇವರೊಂದು 12-15 ವರ್ಷ ಮಾಡ್ಲಿಲ್ಲ. ಎರಡು ಪಕ್ಷಗಳು ಯಾಕೆ ಅಕ್ಸೆಪ್ಟ್ ಮಾಡ್ತಿಲ್ಲ ನೀವು? ಯಾವುದು? ಈಗ ಇದನ್ನೇ
ಇವತ್ತು ಮಾಡೋದು ಕ್ಷೇತ್ರ ವಿಂಗಡಣೆ ಇವತ್ತು ಅವರ ದೂರಾಲೋಚನೆ ಇದೆ. ಯಾಕೆಂದ್ರೆ 2011 ಜಾತಿ ಗಣತಿ ಇರ್ತಿರ್ಲಿಲ್ಲ. ಜಾತಿ ಗಣತಿ ಅನ್ಬಿಡಿ ಮೇಡಮ್, ನೀವು ನೋಡಿ ಜಾತಿ ಗಣತಿ 2011 ತಗೋತಾರೆ. 2011ರಿಂದ 26ವರೆಗೆ ನಮ್ಮ ದೇಶದ ಜನಸಂಖ್ಯೆ ಎಷ್ಟು ಹೆಚ್ಚಾಗಿದೆ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಎಷ್ಟು ಹೆಚ್ಚಾಗಿದೆ, ಅದ್ರ ಪ್ರಕಾರ ಮಾಡ್ಬೇಕಲ್ಲ ಮೇಡಮ್. ಈಗ 28ಕ್ಕೆ ಬರುತ್ತೆ ಅಂತ 28ಕ್ಕೆ ಬಂದಾಗ ಅವ್ರು ಕೊಡ್ತಾರ. 28 ಡಿಲಿಮಿಟೇಷನ್ ಮಾಡ, ಹಾಗಾದ್ರೆ ಡಿಲಿಮಿಟೇಷನ್ ತಪ್ಪಿಸಿ. ಇವಾಗ ಡಿಲಿಮಿಟೇಷನ್ ಮಾಡಕ್ ಹೋಗ್ಬೇಡಿ. ಡಿಲಿಮಿಟೇಷನ್ 2028ಕ್ಕೆ ಮಾಡಿ 29 ಚುನಾವಣೆಗೆ ಹೋಗೋಣ. ಈಗ 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 ಮಹಿಳಾ ಮೀಸಲಾತಿ ಕೊಡಿ, ನಮ್ದು ಯಾವ್ದು ಅಬ್ಜೆಕ್ಷನ್ ಇಲ್ಲ, ಯಾರು ಅಬ್ಜೆಕ್ಷನ್ ಮಾಡಲ್ಲ. ಕೇವಲ ಆಗ್ಲೇ ಅಮೆಂಡ್ಮೆಂಟ್ ಆಗೋಗ್ಬಿಟ್ಟಿದೆ. ಈಗ ಹೊಸದಾಗಿ ಕೊಡೋದೇನಿಲ್ಲ, ಏನೂ ಇಲ್ಲ, ಹೊಸದಾಗಿ ಕೊಡೋಂಥದ್ದೇನಿಲ್ಲ. ಈಗ ಇವರು ಎರಡನ್ನು ಮರ್ಜ್ ಮಾಡಿ ತಗೊಂಡ್ ಬರ್ತಾ ಇದ್ದಲ್ಲ ವಿಧೇಯಕ, ಅದಕ್ಕೆ ಎಲ್ಲರೂ ತಕ್ಕಿರ್ತಕ್ಕಂಥದ್ದು. ಎಲ್ಲರೂ ಸಹ ಇವರ ತಪ್ಪನ್ನು ಹುಡುಕ್ತಾ ಇರೋದು. ಚುನಾವಣಾ ಮಧ್ಯದಲ್ಲಿ ನೀವು ಎಲ್ಲಾ ಚುನಾವಣೆಗಳನ್ನು ಇಸ್ರೇಲ್ ಹೋಗಿದ್ರು ಪ್ರಧಾನಮಂತ್ರಿಗಳು, ಇಸ್ರೇಲ್ ಇಂದ ಓಡ್ ಬಂದು ಕೇರಳ ಚುನಾವಣೆ ಭಾಷಣ ಮಾಡಿದ್ರು. ಆದ್ರೆ ಇವತ್ತು ಚುನಾವಣೆ ಮಧ್ಯದಲ್ಲಿ ಮೊಟಕುಗೊಳಿಸಿ ಓಡ್ ಬಂದು ಹೊಸ ಸ್ಪೆಷಲ್ ಸೆಷನ್ ಮಾಡಿ ನೀವು ಮಹಿಳಾ ಮೀಸಲಾತಿ ಅಂತ ಹೊಸ ದ್ವಂದ್ವವನ್ನು ಹುಟ್ಟಾಕ್ತಾ ಇದ್ರಲ್ಲ, ಇದರಲ್ಲಿ ಸಾಮಾನ್ಯ ಜನಕ್ಕೆ ಇದಕ್ಕೆ ಏನು ಸಂಬಂಧ ಆಗುತ್ತೆ? ಇವತ್ತಿನ ಸಾಮಾನ್ಯ ಜನಕ್ಕೆ ಸಂಬಂಧ ಆಗುತ್ತೆ? ಇವತ್ತು ಹೊಸ ರೂಪ ಕೊಡ್ತಾ ಇದ್ದೀರಾ, ಮಹಿಳಾ ವಿರೋಧಿಗಳು ಪ್ರತಿಪಕ್ಷದವರು ಅಂತ ಹೇಳ್ತಾ ಇದ್ದೀರಾ. ಯಾಕೆ ಗೊತ್ತಾ? ಒಬ್ಬ ಮಹಿಳಾ ಮುಖ್ಯಮಂತ್ರಿ ಪಶ್ಚಿಮ ಬಂಗಾಳದಲ್ಲಿ ಕೂತಿದ್ದಾರೆ. ಆ ಮಹಿಳಾ ಮುಖ್ಯಮಂತ್ರಿಗಳನ್ನು ಹೇಗಾದ್ರೂ ಮಾಡಿ ಇಳಿಸಬೇಕು. ಇವರ ಸುವೇಂದು ಅಧಿಕಾರಿಯನ್ನ ಹೌದು ಇಡೀ ದೇಶ ಅಡ ಇಡ್ತಾ ಇದ್ದಾರೆ. ತಮಿಳುನಾಡನ್ನು ಇವರು ತಗೋಬೇಕು, ಅದಕ್ಕೆ ಇಡೀ ದೇಶವನ್ನು ಅಡ ಇಡ್ತಾ ಇದ್ದಾರೆ. ಅಸ್ಸಾಮನ್ನು ತಗೋಬೇಕು, ಯಾಕೆ ಮಧ್ಯದಲ್ಲಿ ಬೇಕಾಗಿತ್ತು? ಕೆಳಗಿಳಿಸಕ್ಕೆ ಇಡೀ ದೇಶದ ಮಹಿಳೆಯರಿಗೆ ಮಹಿಳಾ ಮೀಸಲಾತಿ ಕೊಡ್ತಿದ್ದಾರೆ. ಹೌದು, ಇವ್ರನ್ನ ನಾವು ವಿಶ್ಲೇಷಣೆ ಹೇಳಿದ್ರು 25%. ಇವಾಗ ಆಗ್ಲೇ ಮಮತಾ ಬ್ಯಾನರ್ಜಿ ಅವರು 25% ಮಹಿಳಾ ಮೀಸಲಾತಿ ಕೊಟ್ಟಿದ್ದಾರೆ. 40% ವರೆಗೂ ಕೊಟ್ಟಿದ್ದಾರೆ. 11 ಎಂಪಿಗಳು ಇವತ್ತು 11 ಎಂಪಿಗಳು ತೃಣಮೂಲ ಕಾಂಗ್ರೆಸ್ ನಲ್ಲಿ ಇದ್ದಾರೆ. ಅಂತಹ ಒಂದು ಇರ್ತಕ್ಕಂಥವ್ರನ್ನ ಇವ್ರು ಕೆಳಗಿಳಿಸಬೇಕು ಅಂತಾರೆ. ಈ ಮಹಿಳಾ ಮೀಸಲಾತಿ ದುರುದ್ದೇಶ ದುರುದ್ದೇಶ ದುರುದ್ದೇಶ. ಓಕೆ, ಬಿಜೆಪಿ ವಕ್ತಾರರು ಮಾತಾಡ್ಬೇಕು. ಅಲ್ಲ ಅವ್ರು ಇನ್ನೂ ಕನೆಕ್ಟ್ ಆಗಿಲ್ಲ. ಬಿಜೆಪಿ ವಕ್ತಾರರು ಮೇಡಮ್ ಕೇಳಿಸ್ಕೊಂಡ್ರಿ ಅಂತ ಅನ್ಕೋತೀನಿ. ಒಬ್ಬ ಮಮತಾ ಬ್ಯಾನರ್ಜಿ ಅವರನ್ನ ಕೆಳಗಿಳಿಸೋದಕ್ಕೆ ಹಠ ಹಿಡಿದಿದ್ದಾರೆ, ಸಂಕಲ್ಪ ತೊಟ್ಟಿದ್ದಾರೆ. ಎಸ್, ಏನ್ ಹೇಳ್ತೀರಾ? ಇಡೀ ದೇಶಕ್ಕೆ ಮಹಿಳಾ ಮೀಸಲಾತಿ ಸಿಗ್ತಾ ಇದೆ, ಒಬ್ಬ ಮಮತಾ ಬ್ಯಾನರ್ಜಿ ಅವ್ರನ್ನ ಕೆಳಗಿಳಿಸಕ್ಕೆ. ದಿಸ್ ಇಸ್ ಅ ವೆರಿ ರಾಂಗ್ ನೆರೇಟಿವ್. ಇವ್ರ ಬುದ್ಧಿ ಇಷ್ಟೇ ಓಡುತ್ತೆ. ಫಸ್ಟ್ ಐ ಕ್ಲಾರಿಫೈ, ಇದೇನ್ ಹೆಣ್ಮಕ್ಳಿಗೆ ರಬ್ಬರ್ ಸ್ಟ್ಯಾಂಪ್. ಯಾಕೆ ಅಂತಂದ್ರೆ ರಬ್ಬರ್ ಸ್ಟ್ಯಾಂಪ್ ಅನ್ನ ಹೇಳೋದನ್ನ ಯು ಶುಡ್ ಟೇಕ್ ಬ್ಯಾಕ್ ದಿಸ್ ವರ್ಡ್ಸ್. ಯಾಕೆ ಅಂತಂದ್ರೆ ಇವತ್ತಿನ ಮಹಿಳೆ ಚಂದ್ರಯಾನ 2 ಅಲ್ಲಿ ದ ಪ್ರಾಜೆಕ್ಟ್ ಮ್ಯಾನೇಜರ್ ಅಂಡ್ ದ ಡೈರೆಕ್ಟರ್ ಬೋತ್ ಆರ್ ವುಮೆನ್. ಓಕೆ, Operation Sindoor, Army, Navy and Air Force. Ultimate. All the 3 women officers were there which were leading Operation Sindoor. How many percentage? Okay. Take it for any matter. ಕೊಡ್ಲಿಲ್ಲ ಸರ್, 45 ವರ್ಷ ಏನ್ ಕೊಟ್ಟು ಕೂರಿಸ್ಬಿಡ್ತಾರೆ. ಏನ್ ಸರ್ ಪರ್ಸೆಂಟೇಜ್ ಅಂತೆ? ಏನ್ ಕಾಂಗ್ರೆಸ್ನವ್ರು ಕೊಟ್ಕೊಂಡ್ ಬಂದು ಎಲ್ಲ ಸೈಂಟಿಸ್ಟ್ ಆಗಿದ್ದಾರೆ. 1% ಕೊಟ್ಬಿಟ್ಟು ಮೇಡಮ್ ನಾವು ಮಾತಾಡ್ತಾ ಇದ್ದು ಕೇವಲ ಪೊಲಿಟಿಕಲ್. ಅದೇ ದಟ್ ಇಸ್ ವಾಟ್ ಬರೀ ವಿಷಯಾಂತರ ಅವರು ವಿಷಯಾಂತರ ಆಗ್ತಾ ಇದೆ. ಇದೇ ಪ್ರಧಾನಮಂತ್ರಿ ಅವರು ಮಮತಾ ಅವ್ರ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ? ಯಾರು ಆದಂಗೆ ನರೇಂದ್ರ ಮೋದಿಜಿ ಅವರು ಪ್ರತಿಯೊಂದು ಹೆಜ್ಜೆಗೂ ಪ್ರತಿಯೊಂದು ಸ್ಕೀಮ್ ಅಲ್ಲೂ ಸಹ ಮಹಿಳೆಯರ ಬಗ್ಗೆ ಯೋಚನೆ ಮಾಡಿ ಅವ್ರಿಗೆ ಬೇಕಾಗಿರುವಂತ ಎವ್ರಿ ಫೆಸಿಲಿಟಿ ಈಸ್ ಗಿವಿಂಗ್. ಮಹಿಳಾ ವಿರೋಧಿ ಬಿಜೆಪಿ ಅಂತ ಯಾವ ರಾಷ್ಟ್ರಪತಿಯನ್ನು ಸಂಸತ್ತು ಭವನ ಉದ್ಘಾಟನೆ ಬಿಡ್ಲಿಲ್ರಿ, ಮಹಿಳಾ ವಿರೋಧಿ ಅಲ್ವೇನ್ರಿ ನಿಮ್ ಮೋದಿ? ಹೇಳಿ, ರಾಷ್ಟ್ರಪತಿಯವರು ಸಂಸತ್ ಭವನದ ಒಳಗಡೆ ಬಿಟ್ಕೊಂಡ್ರೇನ್ರಿ ನೀವು? ರಾಮ ಮಂದಿರ ಪೂಜೆ ಮಾಡಿದಾಗ ಬಿಟ್ಕೊಂಡ್ರೇನ್ರಿ ಒಳಗಡೆಗೆ? ಮಹಿಳಾ ವಿರೋಧಿ ಅಲ್ವೇನ್ರಿ ನೀವು? ನೀವು ಮೊದಲು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ ಹೇಳಿ? ರಾಷ್ಟ್ರಪತಿಯನ್ನ ಸಂಸತ್ ಭವನದ ಉದ್ಘಾಟನೆಗೆ ಕರೆಸಿದ್ರ? ಸರ್, ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೊಡಕ್ಕೂ ಬಿಡ್ಬೇಕು ನೀವು. ಸರಿ, ಸುಳ್ಳು ಹೇಳ್ತಾ ಇದ್ದಾರೆ, ಹೇಳ್ತೀನಿ ಕೇಳಿ. ಸುಳ್ಳು ಹೇಳ್ತಾ ಇದ್ದಾರೆ. ಮಾತಾಡಿ. ಒಂದ್ ನಿಮಿಷ ಪ್ಲೀಸ್. ನಾನು ಒಬಿಸಿ ರಿಸರ್ವೇಶನ್ ಬಿಲ್ ಅನ್ನು ಎಷ್ಟು ಸಲ ಇವರು ಡಸ್ಟ್ ಬಿನ್ ಹಾಕಿದ್ದಾರೆ ಹೇಳ್ತೀನಿ. ಒಬಿಸಿ ಬಗ್ಗೆ ಇವರು ಮಾತಾಡ್ತಾರೆ. ಒಬಿಸಿ ಫಸ್ಟ್ ಪ್ರಧಾನಮಂತ್ರಿಗಳನ್ನ ಕೊಟ್ಟಿರೋದೇ ಭಾರತೀಯ ಜನತಾ ಪಾರ್ಟಿ. ಇವತ್ತು ಹೇಳ್ತೀನಿ, ನೆಹರು ಅವರು ಕಾಕಾಕರೆ ಅದು ಕಮಿಷನ್ 1953 ಅಲ್ಲಿ ಒಬಿಸಿ ರಿಸರ್ವೇಶನ್ ಅನ್ನು ಅವರು ಡಸ್ಟ್ ಬಿನ್ ಅಲ್ಲಿ ಹಾಕಿದ್ರು. ರಾಜೀವ್ ಗಾಂಧಿ ಅವರು ಒಬಿಸಿ ರಿಸರ್ವೇಶನ್ ಅನ್ನು ಡಸ್ಟ್ ಬಿನ್ ಅಲ್ಲಿ ಹಾಕಿದ್ರು. 2007 ಅಲ್ಲಿ ಉಷಾ ಮೆಹ್ರಾ ಕಮಿಷನ್, ಸೋಮಾ ಅಂಡ್ ಎಂಎಂ ಥ್ರೋ ಇಟ್, ಇವರು ಇದನ್ನು ಸಹ ಇವರು ಗಾರ್ಬೇಜ್ ಅಲ್ಲಿ ಹಾಕಿದ್ರು. ಇವ್ರು ಯಾವ ಒಬಿಸಿ ಅವರ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾರೆ? ಇವರು ಪ್ರತಿಯೊಂದು ವೆನ್ಎವರ್ ಇಟ್ ಇಸ್ ಕಮ್ ಟು ಒಬಿಸಿ ದ ಜಸ್ಟಿಫಿಕೇಶನ್ ಇಸ್ ಡನ್. ಬರೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಅವರು ಇದನ್ನ ಜಸ್ಟಿಫೈ ಮಾಡಿದ್ದಾರೆ. ಜೆಡಿಎಸ್ ವಕ್ತಾರರು ಕನೆಕ್ಟ್ ಆಗಿದ್ದಾರೆ ಅಂತ ಅನ್ಕೊಳ್ತೀನಿ. ರತ್ನ ಅವರು
ಮ್ಯಾಮ್ ಇವಾಗ ಇವ್ರು ಮಾತಾಡ್ತಾ ಇದಾರಲ್ಲ ಜೆಂಟ್ಸ್ ಸಾರಿ ಐ ಡೋಂಟ್ ನೋ ಐ ಕಾಂಟ್ ಸಿ ದ ಫುಲ್ No problem, madam. Please continue. ಮಾತಾಡೋ ರೀತಿನಲ್ಲಿದ್ದಾಗ ಏನ್ರಿ ಹಂಗೆ ಹಿಂಗೆ ಅಂತಾರಲ್ಲ ಇಂಥದನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ನಮ್ 33% ರಿಸರ್ವೇಶನ್ ಬೇಕೇ ಬೇಕು ಲೇಡೀಸ್ಗೆ. 2023 ಕೊಟ್ಟಿದ್ರಲ್ರಿ, 2023 ಯಾಕೆ ಸುಮ್ಮನೆ ಇದ್ರಿ, ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ? ಮಹಿಳಾ ಮೀಸಲಾತಿ ಅಂದ್ರೆ ಈಗ ಸಾಯಂಕಾಲ ಹೋಗಿ ಅಡ್ಗೆ ಮಾಡ್ಕೊಂಡು ತಿಂದಂಗ 3 ವರ್ಷ ಬೇಕಾಗಿಲ್ಲ ಇಂಪ್ಲಿಮೆಂಟ್ ಮಾಡಕ್ಕೆ. 40 ವರ್ಷ ಆಗಿಲ್ಲ, 40-50 ವರ್ಷ ಆಗಿಲ್ಲ, ಹಂತವಾಗಿ ಆಗ್ತಾ ಇದೆ. ನೀವು ನಿಮ್ಮಂತವ್ರು ಸಪೋರ್ಟ್ ಮಾಡ್ಲಿಲ್ಲ. 2023 ಸುಮ್ಮನೆ ಹಾಕಿದಿರಿ, ದಾರಿ ತಪ್ಪಿಸ್ತಾ ಇದ್ದಾರೆ. 2023 ಸುಮ್ಮನೆ ಹಾಕಿದ್ರಿ. ನೋಡಿ ಇಲ್ಲಿ 3 ಜನ ಸೇರ್ಕೊಂಡು ಅವ್ರಿಬ್ರು ನೀವು ಮಾತಾಡಕ್ ಬಿಡ್ತಾ ಇಲ್ಲ. ಇಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಅವರು. ಸತ್ಯ ಹೇಳಿ, 2023 ಯಾಕೆ ನೀವು ಡಿಮಾಂಡ್ ಮಾಡಿಲ್ಲ? ರತ್ನ ಮೇಡಮ್ ಕಂಟಿನ್ಯೂ. ಮೇಡಮ್ ಇಲ್ಲಿ ಕೇಳಿ, ಒಬ್ಬ ಮಹಿಳೆ ಯಾಕೆ ಅಧಿಕಾರ ಕೊಡ್ಬೇಕು ಅಂತ ಹೇಳ್ತೀವಿ ಅಂದ್ರೆ ಮಹಿಳೆಯರ ಬಗ್ಗೆ ತಿಳ್ಕೊಳಕ್ಕೆ, ಮಹಿಳೆಯರ ಪ್ರಾಬ್ಲಮ್ಸ್ ಬಗ್ಗೆ ತಿಳ್ಕೊಳಕ್ ಮಹಿಳೆಯರು ಮಾತ್ರ ಸಾಧ್ಯ, ಜೆಂಟ್ಸ್ ತಿಳ್ಕೊಳಕ್ ಆಗೋದಿಲ್ಲ ಅಂತ ಎಷ್ಟೋ ವಿಷಯಗಳಿದೆ, ಗೊತ್ತಾಯ್ತಾ? ಇಂದಿರಾ ಗಾಂಧಿ ಮಹಿಳೆ ಅಲ್ವೇನ್ರಿ? ಈ ದೇಶ ಆಳಿಲ್ವಾ? ಏನ್ ಸರಿ ಇರೋ 70 ಕೋಟಿ ಜನದ್ದು ಇಂದಿರಾ ಗಾಂಧಿ ಅರ್ಥ ಮಾಡ್ಬಿಡ್ತಾರೆ. ಬೇಕೇ ಬೇಕು, ಆದಷ್ಟು ಮೇಡಮ್ ಒಂದ್ ಸೆಕೆಂಡ್. ಆಮೇಲೆ ಇವ್ರು ಹೇಳಿದ್ರಲ್ಲ ಅವಾಗ ಮಾಡ್ಬೇಕಾಗಿತ್ತು, ಈಗ ಮಾಡ್ಬೇಕಾಗಿತ್ತು. ಹಂಗಂದ್ರೆ ಸ್ವಾತಂತ್ರ್ಯ ಯಾವಾಗ ಬರ್ಬೋದಾಗಿತ್ತು? ದೇರ್ ಇಸ್ ಅ ಟೈಮ್ ಫಾರ್ ಎವ್ರಿಥಿಂಗ್. ದಟ್ ಟೈಮ್ ಓನ್ಲಿ ಇಟ್ ವಿಲ್ ಕಮ್ ಅಲ್ವಾ? ಅಂತ ಹೇಳಿದ್ರು. ಅಂಗೀಕಾರವಾಗಿರೋ ಮಸೂದೆ ಅದು ನೋಡಿ. ಆಮೇಲೆ ಇವ್ರು ಹೇಳಿದ್ರು ದೇವೇಗೌಡರು ಇದ್ರಲ್ಲಿ ಪಾತ್ರನೇ ಇಲ್ಲ ಅಂತ ಹೇಳಿದ್ರು ಒಬ್ರು. ನಾನ್ ಹೇಳ್ತಾ ಇದ್ದೀನಿ ಕೇಳಿ ಮೇಡಮ್, ನಿನ್ನೆ ಸಂಸದಲ್ಲೂ ನಮ್ಮ ಕುಮಾರಣ್ಣವರು ಮಾತಾಡಿದ್ದಾರೆ, ದೇವೇಗೌಡರ ಬಗ್ಗೆ ಮಾತಾಡಿದ್ದಾರೆ, ಈ ವಿಷಯದ ಬಗ್ಗೆ. ಅದನ್ನ ವಾಪಸ್ ತಗೋಬೇಕು. ದೇವೇಗೌಡರ ಪಾತ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಹತ್ತರವಾದ ಪಾತ್ರ. ಅದು ಅವರು ಸ್ತ್ರೀವಾದಿ. ಹೇಗೆ ಅಂಬೇಡ್ಕರ್ ಸ್ತ್ರೀವಾದಿನೋ ನಮ್ಮ ದೇವೇಗೌಡರು ಸ್ತ್ರೀವಾದಿನೇ, ಗೊತ್ತಾಯ್ತಾ? ಯಾವತ್ತು ಹೆಣ್ಮಕ್ಳನ್ನ ಫಸ್ಟ್ ಆಫ್ ಆಲ್ ಕರೆಕ್ಟ್ ಆಗಿ ಮಾತಾಡ್ತಾರೆ. ಹಿರಿಯರ ಜೊತೆ ಅವ್ರನ್ನ ಕಂಪೇರ್ ಮಾಡೋದು ಚೆನ್ನಾಗಿದೆ. ಇವರು ನಮ್ಮ ಪ್ರೆಸಿಡೆಂಟ್ ದೇವೇಗೌಡರ ಜೊತೆ ಅವ್ರನ್ನ ಹೋಲಿಕೆ ಮಾಡಿ ಮಾತಾಡೋದು ನಾನ್ಸೆನ್ಸ್ ಆಗುತ್ತೆ. ಬೇಡ. ರಾಷ್ಟ್ರಪತಿಯವರು ಅಂತ ಹೇಳ್ತೀನಿ ನಾನು. ರಾಷ್ಟ್ರಪತಿಯವರಿಗೆ ಅವಮಾನ ಮಾಡಿದ್ದೀರಿ ನೀವು. ಹೌದು, ನಾನು ಹೇಳ್ತೀನಿ, ನೀವು ಅವಮಾನ ಮಾಡಿದ್ದೀರಿ. ನೀವು ಹೌದು, ಮೋದಿ ಅವರು ಅವಮಾನ ಮಾಡಿದ್ದಾರೆ. ಅವರು ಸ್ತ್ರೀ ದ್ರೋಹಿಗಳು. ಹೌದು, ನೀವು ಯಾಕೆ ಸಂಸತ್ ಭವನದ ಉದ್ಘಾಟನೆಗೆ ರಾಷ್ಟ್ರಪತಿಯವರನ್ನ ಕರೆದಿಲ್ಲ? ಯಾಕೆ ಒಳಗಡೆ ಬಿಟ್ಕೊಂಡಿಲ್ಲ? ಅದಕ್ಕೆ ಉತ್ತರ ಕೊಟ್ಟು ಮೊದಲು ಆಮೇಲೆ ಮಾತಾಡಿ ನೀವು. ಓಕೆ ಡಾಕ್ಟರ್ ಸುಧಾ ಅವರೇ, ಅದಕ್ಕೆ ಉತ್ತರ ಕೊಡಿ, ಆಮೇಲೆ ಮಾತಾಡಿ. ಒಂದೇ ನಿಮಿಷ. ಬಟ್ ನೀವು ಹೇಳೋ ಪ್ರಕಾರ ಒಂದು ಹುನ್ನಾರ ಸರ್, ಒಂದು ಕುತಂತ್ರ. ಬಿಜೆಪಿ ಆ ಚತುರ ನಡೆಗೆ ವಿಪಕ್ಷಗಳು ಟ್ರ್ಯಾಪ್ ಆಗ್ಬಿಟ್ವಲ್ಲ ಹಂಗಾರೆ? ಬಿಜೆಪಿ ಅವರು ಪ್ರೀ ಪ್ಲಾನ್ಡ್ ಮಾಡಿದಂಥದ್ದು ಎಲ್ಲ ಇಡೀ ಯೋಜನೆ ಕಂಪ್ಲೀಟ್ ಆಗಿ. ಯಾಕೆ ಅಂತಂದ್ರೆ ಅವ್ರಿಗೆ ಮೊದಲೇ ಗೊತ್ತಿತ್ತು ಇದು ಸೋಲಾಗತ್ತೆ ಅಂತ. ಯಾಕಂದ್ರೆ ಅವರಿಗೆ 2/3 ಮೆಜಾರಿಟಿ ಇಲ್ಲ, ಅದು ಸೋಲಾಗತ್ತೆ ಅಂತ ಗೊತ್ತಿದ್ರು ಸಹಿತ ಇದನ್ನ ಬಹಳ ಬಹಳ ತೀವ್ರವಾಗಿ ಬಹಳ ಅರ್ಜೆಂಟ್ ನಲ್ಲಿ ಅಧಿವೇಶನ ಕರೆದ್ರು. ಅದರ ಜೊತೆಗೆ ಅವ್ರ ಉದ್ದೇಶ ಇಷ್ಟೇ, ಪ್ರತಿಪಕ್ಷಗಳ ಮೇಲೆ ಆರೋಪ ಮಾಡಬೇಕಾಗಿತ್ತು, ಗೂಬೆ ಕೂಡಿಸ್ಬೇಕಾಗಿತ್ತು. ಆದ್ದರಿಂದ ಇಲೆಕ್ಷನ್ ಇಲ್ಲಿವರೆಗೂ ಅವ್ರು ಏನೇನು ಪ್ಲಾನಿಂಗ್ ಮಾಡ್ತಾರೆ ಅವೆಲ್ಲವೂ ಸಹಿತ ಇಲೆಕ್ಷನ್, ಚುನಾವಣೆ ಬಿಟ್ಟು ಅವ್ರಿಗೆ ಇನ್ನೇನು ಗೊತ್ತಿರೋದಿಲ್ಲ. ಪಕ್ಷಗಳು ಇಂಥದ್ದೇನ್ ಮಾಡಿದ್ರು ಚುನಾವಣೆಗೆ ಅಲ್ಲ, ಇವರು ಮಾಡೋದು ಮಾತ್ರ ಚುನಾವಣೆಯನ್ನ ಗುರುತು ಇಟ್ಕೊಂಡೇ ಮಾಡ್ತಾರೆ. ಯಾಕೆ ಅಂತಂದ್ರೆ ಇನ್ನೂ ಅಲ್ಲಿ ವೋಟಿಂಗ್ ನಡೀತಾ ಇಲ್ಲ, ಅಷ್ಟರಲ್ಲೇ ಇವರೆಲ್ಲ ಪೋಸ್ಟರ್ಗಳು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು, ಜಾಹೀರಾತುಗಳು ರೆಡಿ ಮಾಡಿ ಇಟ್ಕೊಂಡಿದ್ರು. ಈಗಾಗಲೇ ಗೋಧಿ ಮೀಡಿಯಾಗಳಿದಾವಲ್ಲ, ಗೋಧಿ ಮೀಡಿಯಾಗಳು ಅವ್ರು ಈಗಾಗಲೇ ಒಂದೇ ಒಂದು ಹೇಳ್ತಾ ಇದ್ರು, ಮಹಿಳಾ ಮೀಸಲಾತಿಗೆ ವಿರೋಧ ಪ್ರತಿಪಕ್ಷಗಳು ಅಂತ ಹೇಳ್ತಾ ಬಂದ್ರು. ಆದ್ರೆ ಈ ಒಂದು ಮಸೂದೆ ಪಾಸ್ ಆಗದ ಹಾಗೆ ನೋಡ್ಕೊಂಡಿದ್ದು ಬಿಜೆಪಿಯೇ, ವಿರೋಧ ಪಕ್ಷಗಳಲ್ಲ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ. ಒಂದು ಮಹಿಳೆಯರಿಗೆ ಮೀಸಲಾತಿನೂ ಕೊಡ್ಲಿಲ್ಲ, ವಿಪಕ್ಷಗಳ ಬಗ್ಗೆ ಮಹಿಳೆಯರ ದೃಷ್ಟಿಕೋನವನ್ನು ಬದಲು ಮಾಡಿಬಿಟ್ರು. ಯಾಕೆ ಅಂತಂದ್ರೆ ಇದು ಮಹಿಳಾ ವಿರೋಧಿ ಪಕ್ಷ, ಸನಾತನವಾದಿಗಳು, ಕೋಮವಾದಿಗಳು, ವರ್ಣ ಸಿದ್ಧಾಂತವನ್ನ ನಂಬಿದಂತ ಒಂದು ಪಕ್ಷ. ಆದ್ರಿಂದ ಅಲ್ಲಿ ಮಹಿಳೆಯರಿಗೆ ಯಾವುದೇ ಆದಂತ ಸ್ಥಾನಮಾನ ಇಲ್ಲ. ಹೇಗಾದ್ರೂ ಮಾಡಿ ನೆಪ ಮಾಡಬೇಕಾಗಿದೆ. ಸೋಲ್ತಿನಂತ ಗೊತ್ತಿದ್ರು ಸಹಿತ ಇದನ್ನ ಯಾಕೆ ವಿಷಯ ಮಂಡನೆ ಇಟ್ರಿ? ಯಾಕೆ ನೀವು ಸಂಸತ್ತಿನಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ರಿ? ಈಗಾಗಲೇ ಮಸೂದೆ ಆಗಿರ್ತಕ್ಕಂಥ ಒಂದು ಮಸೂದೆಯನ್ನು 2023ರಲ್ಲಿ ಇವಾಗ ತಗೊಂಡು 3 ವರ್ಷದ ಮೇಲೆ 26ರಲ್ಲಿ ಮತ್ತೆ ಪ್ರಸ್ತಾಪ ಮಾಡಿದ್ರಿ? ಇವುಗಳಿಗೆ ಉತ್ತರ ಕೊಟ್ಬಿಟ್ಟು ಆಮೇಲೆ ಮಾತಾಡಿ ನೀವು. ಕ್ಷೇತ್ರ ವಿಂಗಡಣೆಯ
ಮೇಡಮ್ ಒಂದೇ ಸೆಕೆಂಡ್ ನಿಮಗೆ ಲಾಸ್ಟ್ ರಿಯಾಕ್ಷನ್ ನಾನು ಕೊಡ್ತೀನಿ, ಸಮಯ ಕೊಡ್ತೀನಿ, ಒಂದೇ ನಿಮಿಷ. ಬಿಜೆಪಿ ಹೋಗ್ತಾರೆ. ಕ್ಷೇತ್ರ ವಿಂಗಡಣೆಯನ್ನು ನೀವು ವಿರೋಧಿಸ್ತಾ ಇದ್ರಿ, ಆದರೆ ಅದರ ಹೆಸರಲ್ಲಾಗಿರುವಂಥ ಮಹಿಳಾ ಮೀಸಲಾತಿಯನ್ನು ವಿರೋಧಿಸ್ದಂಗೆ ಆಗ್ಬಿಟ್ಟಿದೆ. ಈಗ ನರೇಶನ್ ಹಂಗೆ ಸೆಟ್ ಆಗಿಬಿಟ್ಟಿದೆ. ಸೊ ವಾಟ್ ನೆಕ್ಸ್ಟ್? ನಿಮ್ಮ ನಡೆ ಏನು ಕಾಂಗ್ರೆಸ್? ನೋಡಿ, ಅವರು ಚುನಾವಣೆಗಳ ದೃಷ್ಟಿ ಇಟ್ಕೊಂಡೇ ಎಲ್ಲವನ್ನ ಮಾಡೋದು. ಅವರು ಇಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ನಿಸ್ಸಿಮ್ರು. ಸೊ ಆ ದೃಷ್ಟಿಯಲ್ಲೇನೆ ಮಾಡಿದ್ದಾರೆ. ನಾವು ಇವತ್ತು ಜನರ ಮುಂದೆ ಹೋಗ್ತೀವಿ, ಇವರು ಏನು ಕುತಂತ್ರ ಮಾಡಿದ್ದಾರೆ, ಏನು ಮಹಿಳಾ ಮೀಸಲಾತಿಯ ಅಡಿನಲ್ಲಿ ಅದರ ನೆರಳಲ್ಲಿ ಏನು ಇವರು ಕ್ಷೇತ್ರ ಮರು ವಿಂಗಡಣೆ ತರೋದಕ್ಕೆ ಹೋಗ್ತಾ ಇದ್ದಾರೆ. ಇವರಿಗೆ ಯಾವುದೇ ಮಹಿಳೆಯರ ಬಗ್ಗೆ ಬದ್ಧತೆ ಇಲ್ಲ, ಮಹಿಳಾ ಸಬಲೀಕರಣ ಬಗ್ಗೆ ಬದ್ಧತೆ ಇಲ್ಲ ಅನ್ನೋದನ್ನ ನಾವು ಜನತಾ ಆಧಾರದಲ್ಲಿ ತೆಗೆದುಕೊಂಡು ಹೋಗಿ ಜನರ ವಿಶ್ವಾಸನ ಗಳಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಮಸೂದೆ ಮೇಲಿನ ಈ ಮಸೂದೆ ಈಗ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಬೇಸರ ಇದೆ. ಅದ್ರ ಮೇಲೆ ಸಂಭ್ರಮ ಮಾಡ್ತಿರೋದನ್ನ ಕೇಂದ್ರ ಗೃಹ ಸಚಿವರು ಖಂಡಿಸಿದ್ದಾರೆ. ಏನು ಹೇಳ್ತೀರಾ? ನೋಡಿ, ಅವರು ಖಂಡಿಸ್ತಾರೆ, ಪರವಾಗಿರ್ತಾರೆ, ವಿರೋಧವಾಗಿರ್ತಾರೆ, ಇವರು ಎಲ್ಲದಕ್ಕೂ ಅಲ್ಲ, ಈಗ ಮಹಿಳೆಯರಿಗೆ ಸೋಲಾಗಿದೆ ಅನ್ನುವಾಗ ಪಟಾಕಿ ಹಚ್ಚೋದು ನಾಟ್ ಅಕ್ಸೆಪ್ಟೆಡ್ ಅಂತ. ಅದು ಸೋಲು ಅಂತ ಮಹಿಳೆಯರ ಸೋಲು ಅಂತ ಅಲ್ಲ, ಡಿಲಿಮಿಟೇಷನ್, ಇವರ ಕುತಂತ್ರದ ಸೋಲಿಗೆ ಪಟಾಕಿ ಡಿಲಿಮಿಟೇಷನ್ ಸೋಲಿಗೆ ನಾವು ಪಟಾಕಿ ಹಚ್ಚಿರ್ತಾರೆ. ಅದಕ್ಕೆ ಇದನ್ನು ಅವ್ರು ಏನ್ ಬೇಕಾದ್ರೂ ಅದನ್ನ ತಾಳೆ ಯಾವ ತರ ಬೇಕಾದ್ರೂ ಅವ್ರು ಅರ್ಥೈಸ್ಕೋತಾರೆ. ಯಾಕೆ ಇವರು ರಾಜಕೀಯ ಇರೋದೇ ಹಾಗೆ. ನಾನು ಅದಕ್ಕೆ ಜನಗಳಿಗೆ ನೇರವಾಗಿ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಹೇಳ್ತಕ್ಕಂಥದ್ದು, ಇಲ್ಲಿ ನಿಮಗೆ ಯಾವ ರೀತಿಯಾದಂತಹ ಒಂದು ಕಷ್ಟಗಳು ಇಲ್ಲ, ಜನಸಾಮಾನ್ಯರಿಗೆ ಇದು ಯಾವ ರೀತಿಯಾದ ಬಿಸಿ ತಟ್ಟುವಂತಹ ವಿಷಯ ಅಲ್ಲ. ಇದು ಕೇವಲ MLA ಮತ್ತು MP ಗಳ ಒಂದು ಪರವಾಗಿರತಕ್ಕಂತಹ ವಿಧೇಯಕ. ಅದು ಆಲ್ರೆಡಿ 23ರಲ್ಲಿ ಅಂಗೀಕಾರ ಆಗಿದೆ. ಅದನ್ನು ಅನುಷ್ಠಾನಗೊಳಿಸದೆ ಒಳಗಡೆ ಬಚ್ಚಿಟ್ಕೊಂಡಿರ್ತಕ್ಕಂಥದ್ದು ಬಿಜೆಪಿಯ ಕುತಂತ್ರ ಏನಿದೆ ಇವತ್ತು ಬಟಾಬಯಲಾಗ್ತಾ ಇದೆ. ಅದನ್ನು ನಾವು ಜನಗಳಿಗೆ ತೋರಿಸಬೇಕು. ಒಂದೇ ಒಂದು ಸೆಕೆಂಡ್ ಹೇಳ್ತೀನಿ. ಸುಷ್ಮಾ ಸ್ವರಾಜ್ ಅವರು 6ರಿಂದ 8 ಬಾರಿ MP ಆಗಿದ್ದಂತ ಲೋಕಸಭಾ ಸದಸ್ಯರಾಗಿದ್ದಂತ, ಇಡೀ ದೇಶವನ್ನು ತಮ್ಮ ಹವಾಯಿ ಚಪ್ಪಲಿಯಿಂದ ಸುತ್ತಿ ಸಂಘಟನೆ ಮಾಡಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಜೊತೆಗೆ, ಅಡ್ವಾಣಿ ಅವ್ರ ಜೊತೆಗೆ, RSS ಮುಖಾಂತರ ಜೊತೆಗೆ ಬಂದಿರತಕ್ಕಂಥದ್ದು. ಅವರನ್ನು ಸಹ ನೀವು ಪ್ರಧಾನಿ ಮಾಡೋದಕ್ಕೆ ಬಿಡ್ಲಿಲ್ಲ. ಕೇವಲ ನರೇಂದ್ರ ಮೋದಿ ಅವರು ಗುಜರಾತ್ ಅಲ್ಲಿ CM ಆಗಿದ್ದವರು ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಬಂದು ಡೆಲ್ಲಿಗೆ ಬೆಳೆಸಿ ಇವರು ಮಹಿಳಾ ವಿರೋಧಿಗಳು ಬಿಜೆಪಿ. ಡಾಕ್ಟರ್ ಸುಧಾ ಅವರೇ, ಲಾಸ್ಟ್ ರಿಯಾಕ್ಷನ್, ನಿಮ್ಮ ಮುಂದಿನ ನಡೆ? ನಮ್ಮ ಮುಂದಿನ ನಡೆ, ನಾವು ಇದ್ರ ಸಲುವಾಗಿ ನಾವೇನೇ ಸಂಕಲ್ಪ ಮಾಡಿದೀವಿ ಇದನ್ನ 100% ನಾವು ಮುಂಬರುವ ದಿನಗಳಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತೀವಿ. 33% ರಿಸರ್ವೇಶನ್ ನಮ್ಮ ಭಾರತ ದೇಶದ ಹೆಣ್ಮಕ್ಳಿಗೆ ನಾವು ಪಂಚಾಯತ್ ಇಂದ ಪಾರ್ಲಿಮೆಂಟ್ ಗೆ ಈ ನಡೆಯನ್ನ ನಾವು ಮಾಡ್ತೀವಿ. ದಿಸ್ ಇಸ್ ಅವರ್ ಕಮಿಟ್ಮೆಂಟ್ ಅಂಡ್ 100% ವಿಲ್ ಡೂ ಇಟ್. ಓಕೆ, ರತ್ನ ಅವರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್. ಮೊದಲು 2023 ಇಂಪ್ಲಿಮೆಂಟ್ ಮಾಡಿ. ಕ್ಲಾರಿಫೈ ಸಮಥಿಂಗ್. ಒಂದ್ ನಿಮಿಷ 2023 ಇಂಪ್ಲಿಮೆಂಟ್ ಮಾಡಿ, ಆಮೇಲೆ ಮಾತಾಡಿ. 10 ಸೆಕೆಂಡ್ಸ್. ಕೋಮುವಾದಿಗಳಂತ ಏನ್ ಇವರು ಎಲಿಗೇಷನ್ ಹಾಕಿದಾರಲ್ಲ ಅದನ್ನ ಕ್ಲಾರಿಫೈ ಮಾಡ್ತೀನಿ. ನಮ್ಮ ವಿಧಾನಸಭೆಯಲ್ಲಿ ಯಾವಾಗ ಪ್ರೋ ಪಾಕಿಸ್ತಾನಿ ಸ್ಲೋಗನ್ಸ್ ನಡೀತಾ ಇತ್ತು, ಇವ್ರು ಅದನ್ನ ಡಿಫೆಂಡ್ ಮಾಡ್ಕೊಂಡ್ರು. ಫಾರೆನ್ಸಿಕ್ ರಿಪೋರ್ಟ್ ಬಂದಾದ್ಮೇಲೆ ದೆನ್ ಅಗೇನ್ ದೇ ಡಿಲೇಡ್. ನಾವು ಎಜಿಟೇಷನ್ ಮಾಡಿದ್ವಿ, ಅವಾಗ ಅವರಿಗೆ ಜೈಲಲ್ಲಿ ಹಾಕಿದ್ರು, ಅವ್ರು ಇವತ್ತು ಬೇಲಲ್ಲಿ ಇದ್ದಾರೆ. ಯಾವಾಗ ಬಾಂಬ್ ಬ್ಲಾಸ್ಟ್ ಆಯ್ತು, ಮ್ಯಾಂಗ್ಳೂರ್ ಬಾಂಬ್ ಬ್ಲಾಸ್ಟ್, ಅವಾಗ ರಾಷ್ಟ್ರದ ಹೆಸರು ತೆಗೆದುಕೊಳ್ಳದೆ ಇವ್ರು ರಾಜಕಾರಣನೇ ಮಾಡೋದಕ್ಕಾಗಲ್ವಲ್ಲ, ಅದೇಂಗೆ ಮರ್ತ್ಬಿಟ್ಟಿದ್ದಾರೆ ಇವತ್ತು ಅಂತ. ಇಸ್ಲಾಮೋಫೋಬಿಯಾ ರೋಗ ಇದೆ ನಿಮಗೆ, ಇಸ್ಲಾಮೋಫೋಬಿಯಾ ರೋಗ. ಮಾತಾಡದೇ ಇದ್ರೆ ನಿಮ್ಮ ಅಸ್ತಿತ್ವನೇ ಇಲ್ಲ. ನೀವು ವಿನಯ್ ಕುಲಕರ್ಣಿ ಸಾಮ್ರಾಟ್ ಚೌಧರಿ ಬಗ್ಗೆ ಮಾತಾಡಿ. ವಿನಯ್ ಕುಲಕರ್ಣಿ ಸದಾ ಕಾಲ ಹೋರಾಡ್ತೀವಿ, ನಿರಂತರ ಹೋರಾಟ. ನಿರಂತರ ಹೋರಾಟ. ಮೊದಲು ನಿಮ್ಮ ದೇವೇಗೌಡರು, ಕುಮಾರಸ್ವಾಮಿ ಅವರು, ಬಿಜೆಪಿ ಮತ್ತು ನೋಡ್ಕೊಳ್ಳಿ ನೀವು. ಓಕೆ. ಮಹಿಳಾ ಮೀಸಲಾತಿ ಈಗಾಗಲೇ ಇರುವಂಥದ್ದು, ಆದರೆ ಅದರ ಇಂಪ್ಲಿಮೆಂಟೇಷನ್ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅನ್ನೋ ವಾಸ್ತವನ ಅರ್ಥ ಮಾಡ್ಕೊಳ್ತಾ ಅದರ ಹಿಂದಿರುವಂಥ ಕ್ಷೇತ್ರ ವಿಂಗಡಣೆ ಪ್ರಕ್ರಿಯೆ, ಇದಕ್ಕೆ ಸಂಬಂಧಪಟ್ಟಂತೆ ಭಾರಿ ವಿರೋಧ ಅನ್ನೋದು ವ್ಯಕ್ತವಾಗಿದೆ. ವಿಪಕ್ಷಗಳು ಸೋಲನ್ನು ಕೊಟ್ಟಿದ್ದಾವೆ. ಬಟ್ ಇಲ್ಲೊಂದು ಟ್ರ್ಯಾಪನ್ನು ನಾವು ಗಮನಿಸಬೇಕಾಗತ್ತೆ. BJPಯ ಚತುರ ನಡೆಗೆ ವಿಪಕ್ಷಗಳು ಟ್ರ್ಯಾಪ್ ಆದ್ವಾ, ಅಥವಾ ವಿಪಕ್ಷಗಳ ನಡೆಯನ್ನು ಗಮನಿಸಿ ಭಾರತದ ಮಹಿಳೆಯರು ವಿಪಕ್ಷಗಳನ್ನು ವಿರೋಧಿಸೋದಕ್ಕೆ ಆರಂಭ ಮಾಡಿದ್ದಾರೆ? ಇದೆಲ್ಲದರ ಜೊತೆಗೆ ರಾತ್ರಿ 8:30ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಏನು ಮಾತಾಡ್ತಾರೆ ಅನ್ನೋ ಕುತೂಹಲದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.